ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸಂಪತ್ ಜಯರಾಮ್ ಮಾತಾಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ಈ ರಗಳೆ ಶೋ, ಮೋಟಿವೇಟೆಡ್ ಬೈ ನೀವು, ಕ್ರಿಯೇಟೆಡ್ ಬೈ ನಾವು. ವೀಕ್ಷಕರೇ, ಈ ಹಿಂದಿನ ಸಂಚಿಕೆ ನಿಮಗೆ ನಿಜವಾಗ್ಲೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತಾ ಇದ್ದೀನಿ. ಅದೇ ರೀತಿ ಈ ಸಂಚಿಕೆಯಲ್ಲಿ ಇನ್ನೊಬ್ಬ ವಿಶೇಷ ವ್ಯಕ್ತಿನ ನಾನು ನಿಮಗೆ ಪರಿಚಯ ಮಾಡ್ಕೊಳ್ತೀನಿ. ಆ ವಿಶೇಷ ವ್ಯಕ್ತಿಯ ವಿಶೇಷತೆ ಏನು, ಅವನ ಸಾಧನೆ ಏನು ಅಂತ ನಾನು ನಿಮಗೆ ತೋರಿಸ್ತೇನೆ. ಬನ್ನಿ. ಏನಪ್ಪ ಸಂಪತ್ ಒಂದು ಅಂಗಡಿ ಎದುರುಗಡೆ ನಿಂತ್ಕೊಂಡು ಒಂದು ಗ್ಯಾಲರಿನ ಪೋಸ್ಟರ್ನ ತೋರಿಸ್ತಾ ಇದ್ದೇನೆ ಅನ್ಕೊಂಡ್ರ? ಇಲ್ಲೇ ಇದೆ ವಿಶೇಷತೆ. ಈ ವಿಶೇಷತೆಯ ಹಿಂದಿರೋ ವಿಶೇಷ ವ್ಯಕ್ತಿನೇ ನಮ್ಮ ಇವತ್ತಿನ ಸಂಚಿಕೆಯ ವಿಶೇಷ ಗೆಸ್ಟ್. ಅವ್ರನ್ನ ವೆಲ್ಕಮ್ ಮಾಡೋಣ. ವೆಲ್ಕಮ್ ಮಿಸ್ಟರ್ ರವಿ ಸಾಲಿಯಾನ್. ವೆಲ್ಕಮ್ ನಾನು ಮಾಡಬೇಕು, ನೀನೇ ತೆಗೆ ಮಾಡೋದು. ಇರಲಿ, ನಾ ಬಂದಾಗಿದೆ. ತುಂಬ ಸೆಕೆ ಇದೆ, ಬಾಲ್ ಫ್ಯಾನ್ ಇದೆ. ಓಕೆ, ಒಳಗಡೆ ಹೋಗ್ಬೇಕಾದ್ರೆ ಮುಂಚೆ ಒಂದು ಕಡೆ ಹೋಗೋದಿದೆ. ಎಲ್ಲಿಗೆ? ವೆಲ್ಕಮ್ ಟು ದಿ ಶೋ ರವಿ ಸಾಲಿಯಾನ್. ಥ್ಯಾಂಕ್ ಯು ಸೋ ಮಚ್. ಎಂಚೋಲ್ಲ ಅಂಬೆ? ನಾನು ಆರಾಮಲ್ಲ, ಈರೆಂಚೋಲ್ಲ ಅದು ಯಾನ್ ಸೌಖ್ಯವಲ್ಲೇ? ಅವ್ರಿಗೆ ಅರ್ಥ ಆಗಬೇಕು. ನಮಸ್ಕಾರ. ನಾವೀಗ ತುಳುಲ್ ಮಾತಾಡ್ತೀವಿ, ಒಂದಷ್ಟು ಚೆನ್ನಾಗಿ ಗೊತ್ತು. ರವಿ ಮೂಲತಃ ಮಂಗಳೂರವರು, ಹಾಗಾಗಿ ನಾವು ಸ್ವಲ್ಪ ತುಳು ಜಾಸ್ತಿ ಮಾತಾಡ್ತಿರ್ತೀವಿ. ರವಿ ಸಾಲಿಯಾನ್ ಒಬ್ಬ ಹವ್ಯಾಸಿ ಚಿತ್ರಕಲಾವಿದ. ಅದೇ ರೀತಿ ಇತ್ತೀಚೆಗೆ ಕಿರುತೆರೆ ಹಾಗೂ ಚಿತ್ರರಂಗದಲ್ಲಿ ಕೂಡ ತನ್ನ ಅದ್ಭುತವಾದ ಪ್ರತಿಭೆಯಿಂದ ಈಗಾಗಲೇ ಎಲ್ಲರಿಗೂ ಕಾಣಿಸ್ಕೊಳ್ತಾ ಇದ್ದಾರೆ. ಮೊನ್ನೆ ಬಂದ ಬಾಲಾಜಿ ಫೋಟೋ ಸ್ಟುಡಿಯೋದಲ್ಲಿ ಕೂಡ ಒಂದು ಅದ್ಭುತವಾದ ಕ್ಯಾರೆಕ್ಟರ್ ಮಾಡಿ ಎಲ್ಲ ಜನರ ಮನಸ್ಸನ್ನ ಗೆದ್ದಿರ್ತಕ್ಕಂಥ ಒಬ್ಬ ವ್ಯಕ್ತಿ ರವಿ ಸಾಲಿಯಾನ್. ಮದುವೆ ಆದ್ಮೇಲೆ ಗಂಡ ರಾಶಿ ದಿನ ಜೀವಂತ ಇರ್ಬೇಕು ಕೇಳಿ, ಅದೆಂತದು ಹೆಂಗಸರು ವ್ರತ ಮಾಡ್ತಾರಂತಲ್ಲ, ಸುಮಂಗಲಿ ವ್ರತ. ಹಂಗೆ ಮದುವೆ ಆಗೋಕೆ ಎಂತಾದ್ರು ಉಂಟೇನಾ? ಇದ್ರೆ ಹೇಳ, ನಾನು ಮಾಡ್ತೆ. 30 ಲಕ್ಷ ಅದು ನನ್ನ ಹತ್ರ. ಅದಿದ್ರೆ 3 ಮದುವೆಗೆ ಊರ್ ಕಲ್ಯಾಣ ಮಂಟಪ ನಾನೇ ಖರೀದಿ ಮಾಡ್ತಿದ್ದೆ. ಬನ್ನಿ. ಇಷ್ಟೆಲ್ಲ ಸಾಧನೆ ಮಾಡಬೇಕಾದ್ರೆ ತುಂಬ ಕಷ್ಟಗಳು ಬರುತ್ತೆ. ಆ ಕಷ್ಟಗಳು ಏನೇನಾದವು, ಯಾವ್ಯಾವ ರೀತಿ ಕಷ್ಟನ ಫೇಸ್ ಮಾಡಿದ್ರು ರವಿ ಸಾಲಿಯಾನ್ ಅನ್ನೋದನ್ನ ಅವ್ರ ಬಾಯಿಂದನೇ ತಿಳ್ಕೊಳ್ಳೋಣ. ಓಕೆ ರವಿ ಸಾಲಿಯಾನ್, ಹೇಳಿ, ನಿಮ್ಮ ಬಾಲ್ಯ ಹೇಗಾಯಿತು, ಬೆಂಗಳೂರಿಗೆ ಹೇಗೆ ಬಂದ್ರಿ, ಬಾಲ್ಯದಲ್ಲಿ ಏನೇನು ಕಷ್ಟಗಳನ್ನ ಪಟ್ರಿ, ಈ ಫೀಲ್ಡಲ್ಲಿ ಏನೇನು ಕಷ್ಟಗಳನ್ನ ಪಟ್ಟು ಸಾಧನೆಗಳನ್ನ ಮಾಡ್ತಾ ಬಂದ್ರಿ, ನಿಮ್ಮ ಬಾಯಿಂದನೇ ತಿಳ್ಕೊಳ್ಳೋಣ ಅಂತ ಆಸೆ. ಇಲ್ಲ, ನಾನು ಶಾರ್ಟ್ ಕಟ್ಟಲ್ಲಿ ಇರಬೇಕಾಗುತ್ತೆ, ಸ್ವಲ್ಪ ಲೆಂತ್ ಆಗುತ್ತೆ. ಸೊ ಎಲ್ರಿಗೂ ನಮಸ್ಕಾರ. ನಂದು ಊರು ಬಂದ್ಬಿಟ್ಟು ಮಂಗಳೂರು, ಬಂಟ್ವಾಳ ಹತ್ರ. ನಾವು 3 ಜನ ಮಕ್ಕಳು, ಅಪ್ಪ ಅಮ್ಮ. ಓಕೆ, ನಾನು ಕೊನೆಯವನು. ನನ್ನ ಮದುವೆ ಆಗಿದೆ, ಅಕ್ಕನ ಮದುವೆ ಆಗಿದೆ. ನಮ್ಮದು ಮನೆ, ಅಜ್ಜಿ ಮನೆ ನೀವು ನೋಡಿದ್ದೀರಾ, ಅದ್ರ ಪಕ್ಕ ಒಂದು ಜಾಗ ಇದೆ, ಅಲ್ಲಿ ನಾವು ಬೆಳೆದಿದ್ದು. ನಮ್ಮದು ಮನೆ ಹುಲ್ಲು ಮನೆ ಗೊತ್ತಿಲ್ಲ. ಮಳೆ ಬಂದರೆ ಓಡೋಗ್ಬೇಕಿಲ್ಲ, ಅದು ಅಜ್ಜಿ ಮನೆಗೆ ಓಡ್ಕೊಂಡು ಬರ್ತಿದ್ವಿ. ಅಂದರೆ ಅಂಥ ಬಡ ಕುಟುಂಬ ಅನ್ನೋದಕ್ಕಿಂತ ಮಿಡ್ಲ್ ಕ್ಲಾಸ್ಗಿಂತ ಸ್ವಲ್ಪ ಕೆಳಗಿದ್ದೀವಿ. ಈಗ ಒಂದು ಲೆವೆಲ್ ಮಿಡ್ಲ್ ಕ್ಲಾಸ್ ಬಂದಿದ್ದೀವಿ. ಸೊ ನನಗೂ ಅಣ್ಣನಿಗೂ ಚಿಕ್ಕ ವಯಸ್ಸಿಂದನೂ ಪೇಂಟಿಂಗ್ ಮಾಡೋದಂದ್ರೆ ಇಷ್ಟ. ಕೇಳಿದೆ, ನಿಮ್ಮ ಅಣ್ಣನು ರಂಗೋಲಿ ಬಿಡಿಸ್ತಾರೆ. ಹೌದು. ಬಟ್ ಅವನು ಸ್ಕೆಚ್ ಮಾಡ್ತಿದ್ದ ಪೆನ್ಸಿಲೆಲ್ಲ. ನನಗೆ ಅವ್ನು ಮಾಡ್ತಿರ್ಬೇಕಾದ್ರೆ ನಾನು ಒಂದ್ಸಲ ಟ್ರೈ ಮಾಡೋಣ ಅಂತ. ಆಮೇಲೆ ಅವನೆಲ್ಲ ಪೆನ್ಸಿಲ್ ಕೇಳೋದೆಲ್ಲ ಕೊಡಲ್ಲ. ನಿಮ್ಗೆ ಗೊತ್ತಲ್ಲ, ಅವ್ನು ಸ್ಟ್ರಿಕ್ಟ್. ಅವನು ಪ್ಲೇಟಲ್ಲೂ ಅಷ್ಟೇ ನಮ್ಮ ಕೈ ಹಾಕಕ್ಕೆ ಬಿಡಲ್ಲ. ನಾವೆಲ್ಲ ಒಂದೇ ಪ್ಲೇಟಲ್ಲಿ ಊಟ ಮಾಡ್ತೀವಿ, ಅವ್ನು ಹಂಗಲ್ಲ, ಅವ್ನು ಸ್ವಲ್ಪ ನೀಟ್ನೆಸ್. ಸೊ ಹಿಂಗೆ ನನಗೂ ಕಲಿಬೇಕು ಅಂತ ಆಯಿತು. ಸೊ ಚೈಲ್ಡ್ಹುಡ್ಡಿಂದ ನಾನು ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಾಗ ಇಲ್ಲಿ ತನಕ ಇಂಪ್ರೂವ್ಮೆಂಟ್ ಆಯಿತು. ಅಂದರೆ ಸೆಲ್ಫ್ ಟ್ರೈನ್ಡ್. ಓಕೆ, ಎಲ್ಲ ಊರಲ್ಲೇ ಕಲ್ತಿದ್ದು? ಎಲ್ಲ ಊರಲ್ಲೇ. ಆಮೇಲೆ ಬಂದು ಈ ಕಡೆ ಬ್ಯಾಂಗ್ಳೂರ್ ಬಂದುಬಿಟ್ಟು ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಎಲ್ಲ ಫೆಸಿಲಿಟಿ ಇದೆ ಅಲ್ಲ. ಸೊ ನಮ್ಗೆ ಇಂಪ್ರೂವ್ಮೆಂಟ್ ಮಾಡಿ ಅದನ್ನೆಲ್ಲ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊತೀರಾ ಅಂತ ನಮಗೂ ಗೊತ್ತು, ಆಲ್ಮೋಸ್ಟ್ ವೀಕ್ಷಕರಿಗೂ ಗೊತ್ತು. ಎಷ್ಟು ವರ್ಷ ಬ್ಯಾಂಗ್ಳೂರ್ ಬಂದು ಎಷ್ಟು ವರ್ಷ ಆಯಿತು? 14 ವರ್ಷ ಆಯಿತು. 14 ವರ್ಷ ಬ್ಯಾಂಗ್ಳೂರು ಸವಾಸ. ಹೌದು. ಹೇಗನ್ಸುತ್ತೆ ಬೆಂಗಳೂರು? ಎಲ್ರಿಗೂ ಒಂಥರ ಗೂಡು. ಅಂದರೆ ನಾವು ಇಲ್ಲೂ 14 ವರ್ಷ ಇದ್ದೀವಿ, ಬಟ್ ನಾನು ಪಟ್ಟಿರೋ ಸ್ಟ್ರಗಲ್ ಬೇರೆ ಗೊತ್ತಿಲ್ಲ ಯಾರು ಪಟ್ಟಿದ್ದಾರೆ ಅಂತ. ಬಟ್ ಇಲ್ಲಿ ತನಕ ಇದ್ದೀನಿ. ಆ್ಯಕ್ಟ್ರ್ ಆಗಬೇಕು ಅಂತ ನಾನು ಬಂದಿದ್ದು ಒಂದು 8 ವರ್ಷ ಆಯಿತು. ಅವ್ರವ್ರ ಪಟ್ಟ ಸ್ಟ್ರಗಲ್ ಅವ್ರವ್ರಿಗೆ ತುಂಬ ದೊಡ್ಡದೆ. ನಿಮ್ಮ ಸ್ಟ್ರಗಲ್ಲು ತುಂಬ ನಾವು ದೊಡ್ಡದಾಗೆ ಮಾಡ್ತೀವಿ. ಓಕೆ, ನೀವು ಬ್ಯಾಂಗ್ಳೂರಿಗೆ ಬಂದವರು ಡೈರೆಕ್ಟಾಗಿ ಆರ್ಟಿಸ್ಟ್ ಆಗೋಕ್ಕೋಸ್ಕರ ನಾವು ಹೋರಾಟ ಮಾಡಿದ್ರೆ ಮಿಡ್ಲಲ್ಲಿ ಏನಾದರೂ ಕೆಲಸ? ಇಲ್ಲ, ನಾನು
ಬ್ಯಾಂಗ್ಳೂರು ಬರೋಕ್ಕೆ ಮುಂಚೆ ನಾನು SLC ಮುಗಿದ ತಕ್ಷಣ ನಾನು ಮನೇಲಿ ಸ್ವಲ್ಪ ಕಷ್ಟ ಆಯಿತು ಓದೋಕ್ಕೆ. ಓಡ್ ಬಂದ್ರ? ಓಡ್ ಬಂದಿದ್ದಂದ್ರೆ ಅಮ್ಮನೇ ಹೋಗು ಪಾಪ ಕಷ್ಟ ಆಯಿತು, PUC ಓದೋಕ್ಕಾಗಿಲ್ಲ, ದುಡ್ಡು ಇರಲಿಲ್ಲ. ಸೊ ಅಲ್ಲಿ ತನಕ ಅಮ್ಮ ಹೆಂಗೋ ಕಷ್ಟ ಬೀಡಿ ಕಟ್ಟಿ ಏನೋ ದುಡ್ಡು ಅಡ್ಜಸ್ಟ್ ಮಾಡ್ಕೊಂಡು ಫೀಸ್ ಕಟ್ಟಿದ್ರು. ಬೀಡಿ ಕಟ್ಟೋದು ಬೀಡಿ ಸೌತ್ ಕಟ್ಟೋದು. ಕೇಂದ್ರದಲ್ಲಿ ಸ್ವಲ್ಪ ಹೌದು. ಲೇಡೀಸ್ ತುಂಬಾ ಜನ ಬೀಡಿ ಕಟ್ಟೋರು. ಹೌದೌದು, ನಾವೊಂದ್ಸರಿ ಕದ್ದು ಸೇರ್ತಾ ಇದ್ವಿ. ಸೊ ಆಮೇಲೆ ಅಲ್ಲಿ ತನಕ ನಮ್ಮ ಟೀಚರ್ಸ್ ಹೆಲ್ಪ್ ಮಾಡ್ತಿದ್ರು ಪಾಪ, ಫೀಸ್ ಎಲ್ಲ ಕಟ್ಟಿಲ್ಲ ಅಂದ್ರೂ ಹೆಲ್ಪ್ ಮಾಡ್ತಿದ್ರು. SLC ಆದ್ಮೇಲೆ ನಾನು ಬೆಂಗಳೂರು ಬಂದು 1 ವರ್ಷ. ಅಲ್ಲ, ಎಜುಕೇಶನ್ ಅಂದ್ರೆ ಆಗಿನ ಟೀಚರ್ಸ್, ನಮ್ಮ ಊರ್ ಕಡೆ ಟೀಚರ್ಸ್ ಗೌರ್ಮೆಂಟ್ ಸ್ಕೂಲ್ ಅಂದ್ರೆ ಹೌದು, ಫೀಸ್ ಇವತ್ತು ನಮಗೆ ಕಟ್ಟಕ್ಕಾಗಿಲ್ಲ ಅಂದ್ರೆ ಲಾಸ್ಟ್ ಡೇಟ್ ಅಂತ ಈಗೆಲ್ಲ ನಡೆಯುತ್ತಲ್ಲ ಹೌದು, ಸ್ಕೂಲಿಂದ ಪೇರೆಂಟ್ಸಿಗೆ ಹೊಡೆಯುವಂತ ಟೀಚರ್ಸ್ ಗಳಿದ್ದಾರೆ. 150 ರೂಪಾಯಿ 100 ರೂಪಾಯಿ ಫೀಸ್ ಆಗಿದ್ದು. ಅದನ್ನ ಟೀಚರ್ಸ್ ಗಳು ಹೆಲ್ಪ್ ಮಾಡ್ತಾ ಇದ್ರು. ನಮಗೂ ತುಂಬಾ ಜನ ಮಾಡಿದ್ದಾರೆ. ಹೌದು, ರೆಸ್ಪೆಕ್ಟ್ ಇದೆ ಟೀಚರ್ ಬಗ್ಗೆ. ಇವಾಗಲೂ ಇದೆ. ಓಕೆ, ಸಾರಿ. ಆಮೇಲೆ ನಾನು ಬೆಂಗಳೂರು ಬಂದೆ 1 ವರ್ಷ. ಇದು ಲೇತ್ ಕಂಪ್ನಿ ಗೊತ್ತಲ್ಲ, ಮಿಷಿನ್ ಓಕೆ, ಕಟ್ಟಿಂಗ್ ಟೂಲ್ಸ್ ಎಲ್ಲ ಮಾಡ್ತಾರೆ. ಅಲ್ಲಿ ವರ್ಕ್ ಮಾಡಿದೆ. ಅಲ್ಲಿ ವರ್ಕ್ ಮಾಡಿ 1 ವರ್ಷ ಆದಮೇಲೆ ನಾನು ಮತ್ತೆ ಊರಿಗೆ ಹೋಗ್ಬೇಕಾಯ್ತು. ಸ್ವಲ್ಪ ಹೆಲ್ತ್ ತುಂಬ ಟೈಫಾಯ್ಡ್ ಎಲ್ಲ ಜ್ವರ ಬಂದ್ಬಿಟ್ಟು ನಾನು ಊರಿಗೆ ಹೋದೆ. ಮತ್ತೆ ಊರಿಗೆ ಹೋಗಿ ನಾನು ಬೀಡಿ ಕಟ್ಟಿದೆ ನನ್ನ ಜೊತೆ ಕೂತ್ಕೊಂಡು. ಅಬ್ಬಾ ಶಬಾಷ್. ಬೀಡಿ ಕಟ್ಟಿದೆ. ಕಟ್ಟಿದ್ರ ಹೇಳಿದ್ರ? ಇಲ್ಲ, ಎರಡು ಹೇಳಿದಿಲ್ಲ. ಅದು ಚಿಕ್ಕ ವಯಸ್ಸಲ್ಲಿ ಅಪ್ಪ ಬೀಡಿ ಕೊಟ್ಬಿಟ್ಟು ಬೆಂಕಿ ಹಾಕೊಂಡು ಬರ್ತಾರೆ, ನಾವು ಅಂತ ಹೇಳ್ಕೊಂಡು ಬರ್ತೀವಿ. ಹೆಂಗಿದೆ ಟೇಸ್ಟ್ ನೋಡೋಕ್ಕೆ. ಹಂಗೆ ಅದಾದ್ಮೇಲೆ ಊರಿಗೆ ಹೋಗ್ಬಿಟ್ಟು ಮತ್ತೆ ನಾನು ಏನೋ ಕಲಿಬೇಕು ಅಂತ ಆಸೆ ಆಯಿತು. ಮತ್ತೆ ಅಮ್ಮಂದು ಬೀಡಿದು ಪಾಸ್ಬುಕ್ ಎಲ್ಲ ಅಡ ಇಟ್ಟು ಒಂದು 20-25 ಸಾವಿರ ರೂಪಾಯಿ ಖರ್ಚು ಮಾಡಿ ಆಗ ಕಂಪ್ಯೂಟ್ರು ಆಮೇಲೆ ITI ಎಲ್ಲ ಕಳಿಸಿ ಆ ಗ್ಯಾಪಲ್ಲಿ ನಾನು 5ನೇಯಿಂದ SLC ತನಕ ಹೋಟೆಲ್ ಕೆಲಸ ಮಾಡ್ತಿದ್ದೆ. ರಜಾ ಟೈಮಲ್ಲಿ ಕಾಫಿ ಕಾರ್ನರ್ ಅಂತ ನಿಮ್ಗೆ ಗೊತ್ತಿರ್ಬೇಕು, ಒಂದ್ಸಲ ಕರ್ಕೊಂಡು ಹೋಗಿದ್ದೆ ನಾನು. ಕುದ್ರೋಳಿ ದೇವಸ್ಥಾನ ಪಕ್ಕ ಇದೆ ಅದು. ಅದ್ರ ಪಕ್ಕ ಒಂದು ಜ್ಯೂಸ್ ಅಂಗಡಿ ಇದೆ, ಅಲ್ಲಿ ವರ್ಕ್ ಮಾಡ್ತಿದ್ದೆ ರಜಾ ಟೈಮಲ್ಲಿ. ಆಮೇಲೆ ಪ್ರೆಸ್ ಕಂಪ್ನಿ ಇದೆ, ಅಲ್ಲಿ ವರ್ಕ್ ಮಾಡ್ತಿದ್ದೆ. ಮತ್ತೆ ಕ್ಯಾಟ್ರಿಂಗ್ ಕೆಲಸಕ್ಕೆ ಹೋದೆ, ಅಂದರೆ PUC ಅಂದರೆ ITI ಬಂದಾಗೆಲ್ಲ. ITI ಮುಗಿಸ್ಕೊಂಡು ಮತ್ತೆ ಆವಾಗ ಸತ್ಯಂ ಕಂಪ್ಯೂಟರ್ ಮುಗಿದೋಗಿರೋ ಕತೆ. ಅಂದರೆ ಇದರಲ್ಲಿ ಏನಂತಾರೆ, ಶೇರ್ ಮಾರ್ಕೆಟಲ್ಲಿ ಎಲ್ರಿಗೂ ಜಾಬ್ ಇಲ್ಲ, ಯಾರಿಗೂ ಜಾಬ್ ಇಲ್ಲ, ಎಲ್ಲರೂ ತೆಗಿತಾ ಇದ್ರು. ನನಗೆ ಆವಾಗ ಅಯ್ಯೋ ನಾನು ಎಂಥ ಬ್ಯಾಡ್ ಲಕ್ ಅಂದ್ಕೊಂಡು ನಾನು ಮತ್ತೆ ಸೀದಾ ಬ್ಯಾಂಗ್ಳೂರು ಬರಬೇಕಾಯ್ತು. ನನ್ನ ಕಸಿನ್ಸ್ ಇಲ್ಲಿ ಪೂಜಾರಿಗಳಿದ್ದಾರೆ, ಇಲ್ಲಿ ಕೋತ್ಯಾಂಜನ ದೇವಸ್ಥಾನ ಅಂತ. ಅವ್ರು ಹೇಳಿದ್ರು, ಬಾ ನಿಂಗೊಂದು ಕೆಲಸ ಇದೆ, ಕಂಪ್ನಿ ಗಿಂಟಲ್ಲಿ ವರ್ಕೌಟ್ ಆಗಲ್ಲ, ನೀನು ಬಾ ಅಂತಂದರು. ನಾನು ಏನು ಕೆಲಸ ಕೇಳಿದೆ, ಏನಿಲ್ಲ, ದೇವಸ್ಥಾನ ಮೇಂಟೈನ್ ಮಾಡೋದು ಅಷ್ಟೇ, ರಿಸಿಪ್ಟ್ ಎಲ್ಲ ಹಾಕ್ಕೊಡೋದು, ಅಲ್ಲಿ ದೇವಸ್ಥಾನ ನೋಡ್ಕೊಳ್ಳೋದು. ಒಂಥರ ಬೆಂಗಳೂರಿಗೆ ಬಂದವರು ಸೀದಾ ನೀವು ಈಗ ಕೋತಿ ಆಂಜನೇಯ ದೇವಸ್ಥಾನ ಹತ್ರ ಬಂದ್ರಿ. ಅಲ್ಲಿಗೆ ಬಂದೆ. ಅಲ್ಲಿಗೆ ಬಂದು ನಾನು ಅಲ್ಲಿ ಪೇಂಟಿಂಗ್ ಮಾಡ್ತಿದ್ದೆ, ಟೈಮ್ ಪಾಸ್ ಫ್ರೀಯಾಗಿ ಆಂಜನೇಯ ದೇವಸ್ಥಾನದಲ್ಲಿ. ಯಾರೋ ಒಬ್ರು ನನ್ನ ಪೇಂಟಿಂಗ್ ನೋಡ್ಬಿಟ್ಟು, ಒಬ್ಬರು ದಿನೇಶ್ ಅಂತ ಇಲ್ಲಿ ಬಿಡದಿಯಲ್ಲಿದ್ದಾರೆ, ಅವರು ಅದನ್ನು ನೋಡ್ಬಿಟ್ಟು ನನ್ನ ಜೊತೆ ಬಾ ನೀವು ಕೆಲಸ ಕೊಡ್ತೀನಿ ಅಂತಂದರು. ಇದೊಂದು ಕೇಳಿದ್ದೆ ನಾನು, ಫ್ರೆಂಡ್ಸ್ ಬಾಯಲ್ಲಿ ಕೇಳಿದ್ದು, ನೀವೆಲ್ಲ ಪಾರ್ಕ್ ಹತ್ರ ಹೋಗಿ ಕೂತ್ಕೊಂಡು ಪೇಂಟಿಂಗ್ ಮಾಡ್ತಾ ಕೂರ್ತಿದ್ರಂತೆ, ಅದ್ರಲ್ಲಿ ಸ್ವಲ್ಪ ಇನ್ಕಮ್ ಬರ್ತಿತ್ತಂತೆ, ಹೌದಾ? ಅಂದರೆ ಅದು ನಾನು ಸ್ಕೂಲಲ್ಲಿ ಇದ್ದಾಗಲೇ ಮಾಡ್ತಿದ್ದೆ ನಾನು. ಓಕೆ, ನಾನು ಡೈರಿ ಬರ್ಕೊಡೋದು, ಆವಾಗ 2 ರೂಪಾಯಿ 5 ರೂಪಾಯಿ ಕೊಡೋದು ನನಗೆ ಊರು ಜಾತ್ರೆಗೆ ಅಂತ. ಅದು ದುಡ್ಡು ರೆಡಿ ಆಗೋದು. ಆಗ ದುಡಿಯೋರ ಹತ್ರ ದುಡ್ಡು ಇರ್ತಿಲ್ಲ ನನಗೆ ಗೊತ್ತು, ನನ್ನ ಹತ್ರ 100 ರೂಪಾಯಿ 200 ರೂಪಾಯಿ ಇರೋದು ಜಾತ್ರೆ ಟೈಮಲ್ಲೆಲ್ಲ. ಸೊ ಹಿಂಗಾಯಿತು. ಅವ್ರು ಕರ್ಕೊಂಡು ಹೋದ್ರು, ಬಿಡದಿ ದೇವಸ್ಥಾನ, ತುಮಕೂರು, ಕ್ಯಾತ್ಸ್ ಅಂದರೆ ಎಲ್ಲ ಕರ್ಕೊಂಡು ಹೋಗಿ ದೇವಸ್ಥಾನ ಪೇಂಟಿಂಗ್ ಮಾಡೋದು, ಇದು ಮಾಡೋದು. ಗೂಗಲ್ ಮ್ಯಾಪ್ ಇದ್ದಂಗೆ ಈಗ ರವಿಸಾಲ್ಯ ಬೆಂಗಳೂರು ಫುಲ್ ಎಲ್ಲ ಕಡೆ ಸುತ್ತಾಗಿದೆ. ಇಲ್ಲ, ಆಗ ಕಷ್ಟ ಇತ್ತು. ಬಟ್ ಆವಾಗ 6,000 ರೂಪಾಯಿ ಕೊಟ್ಟಿದ್ರು ನನ್ನ ಸಂಬಳ. ಬಟ್ ಈ ಟೆಂಪಲಲ್ಲಿ ನನಗೆ 3,000 ರೂಪಾಯಿ ಕೊಡ್ತಾ ಇದ್ರು. ಬಟ್ ನನ್ನ ಕಸಿನ್ಸ್ ಎಲ್ಲ ಎಲ್ಲಾದರೂ ಅವ್ರ ಜೊತೆ ಸ್ಟೇ ಇತ್ತು, ನನಗೆ ತೊಂದರೆ ಇರಲಿಲ್ಲ. ಬಟ್ ನಾನು ಸ್ಟೇ ಮಾಡ್ತಿರೋ ಜಾಗದಲ್ಲಿ ಟೊಯೋಟಾ ಕಂಪ್ನಿ ಕೆಲಸ ಹೋಗ್ತಿದ್ರು ಹುಡುಗರು. ಅವರು ನಾವು ತುಂಬ ಕ್ಲೋಸ್ ಆದ್ವಿ. ನನಗೆ ಕ್ಯಾರಮ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ನಾನು ಚಿಕ್ಕ ವಯಸ್ಸಿಂದಲೂ. ನಾವು ಆಡ್ತಾ ಕ್ಯಾರಮ್ ಆಗಿ ಎಲ್ಲ ಕ್ಲೋಸ್ ಆದ್ವಿ. ನಾನು ಪೇಂಟಿಂಗ್ ಎಲ್ಲ ನೋಡ್ತಾ ಇದ್ರು, ಹಿಂಗೆ ಸಪೋರ್ಟ್ ಮಾಡ್ತಾ ಇದ್ರು. ನೀವು ಕೇಳಿದ್ರೆ ಏನು ಎಜುಕೇಷನ್ ಮಾಡಿದ್ದೀರಾ ಅಂತ, ಅಂದರೆ ITI ಆಮೇಲೆ ಡಿಪ್ಲೊಮಾಕ್ಕೆ ಆ್ಯಡ್ ಮಾಡಿದ್ದೀನಿ ಅಂತಂದೆ. ಸರಿ ಒಂದ್ಸರಿ ಕೆಲಸಕ್ಕೆ ಬನ್ನಿ ಟೊಯೋಟೋಕ್ಕೆ ಅಂತಂದರು, ಟ್ರೈ ಮಾಡಿ ಅಂತಂದರು. ನಾನು ಇಲ್ಲ, ನನ್ನದು ಕಷ್ಟ ಇದೆ ಇನ್ನು ಅಂತಂದೆ, ನನಗೆ ಇಂಟ್ರೆಸ್ಟ್ ಹೋಗಿದೆ ಅಂತಂದೆ. ಟ್ರೈ ಮಾಡಿ ಸಾಕಾಗಿದೆ. ಇಲ್ಲ ಒಂದ್ಸರಿ ಅಂತ ಒಬ್ಬರನ್ನ ಪರಿಚಯ ಮಾಡಿಸಿದ್ರು. ಅವರು ಪರಿಚಯ ಆಗಿ ನನ್ನ ಇಂಟರ್ವ್ಯೂ ತೊಗೊಂಡ್ರು. ಕಾಂಟ್ರಾಕ್ಟ್ ಬೇಸ್ಡ್ 6 ಮಂತ್ ಇರುತ್ತೆ, ಜಾಸ್ತಿ ತಿಂಗಳಿರಲ್ಲ. ಮತ್ತೆ 1 ತಿಂಗಳು ಬಿಟ್ಟು ನಾವು ಮತ್ತೆ ಸೇರ್ಬೋದು, ಜಾಯ್ನ್ ಆಗ್ಬೋದು. ನಾವು ಹೋಗಿ ಸ್ಯಾಲ್ರಿ ಇತ್ತು, ಒಂದು 8,000 ಸ್ಯಾಲ್ರಿ ಇದ್ದಾಗ. 6 ತಿಂಗಳಾದ್ಮೇಲೆ ತೆಗಿತಾರೆ ಅಂತ ಬೇಜಾರಲ್ಲಿದೆ. ಬಟ್ 11 ತಿಂಗಳ ತನಕ ನನಗೆ ತೆಗೆದಿಲ್ಲ ಅವರು. ಏನಕ್ಕೆ ಅಂತ ಅಂದರೆ ನಾನು ಅಲ್ಲಿ ವರ್ಕ್ ಮಾಡ್ತಿರೋದು ಬೇರೆ, ನನಗೆ ಕೊಟ್ಟಿದ್ದು ವರ್ಕ್ ಬೇರೆ. ಬಟ್ ನನ್ನಲ್ಲಿ ಟ್ಯಾಲೆಂಟ್ ಇತ್ತು, ಅಂದರೆ ಸ್ಕೆಚ್ಚು 3D ಎಲ್ಲ ಹಾಕ್ತಿದ್ದೆ. ಅದನ್ನು ನೋಡ್ಬಿಟ್ಟು ಸೀನಿಯರ್ಸ್ ಯೂಸ್ ಮಾಡ್ಕೊಂಡು, ಟ್ಯಾಲೆಂಟ್ ಇದ್ದಿದ್ದಕ್ಕೋಸ್ಕರನೇ, ನಿಮ್ಮ ಟ್ಯಾಲೆಂಟ್ ಚೆನ್ನಾಗಿ ತೋರ್ಸೋಕ್ಕೋಸ್ಕರನೇ ನಾವು ಬಂದಿರೋದು. ಟ್ಯಾಲೆಂಟ್ ಇಲ್ದಿದ್ರೆ ನಾವು ಬರ್ತಿರ್ಲಿಲ್ಲ ನಿಮ್ಮ ಹತ್ರಕ್ಕೆ, ಅಲ್ವಾ? ಹೌದು. ಆಮೇಲೆ 11 ತಿಂಗಳಾದ್ಮೇಲೆ ಅವರು ಸೀನಿಯರ್ಸ್ ಏನಂದ್ರು, ನೀನು ಡೈರೆಕ್ಟ್ ಅಪಾಯಿಂಟ್ಮೆಂಟ್ಗೆ ಎಕ್ಸಾಮ್ ಬರಿ ಅಂತಂದ್ರು. ಸರಿ, ನಾನು ಬರೀತೀನಿ ಅಂತಂದೆ. ರಾಯಚೂರಲ್ಲಿ ಹೋಗಿ ಎಕ್ಸಾಮ್ ಬರುತ್ತೆ. ರಾಯರ ಆಶೀರ್ವಾದ, ಅಲ್ಲಿ ಹರಕೆ ಅಂದರೆ ಎಲ್ಲ ದೇವರ ಆಶೀರ್ವಾದ ತುಂಬ ಚೆನ್ನಾಗಿ ವರ್ಕೌಟ್ ಆಯ್ತು. ದೇವರ ಆಶೀರ್ವಾದ, ಕೋತಿ ಆಂಜನೇಯ ದೇವರು ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿದೆ. ಯಾಕಂದ್ರೆ ಅಲ್ಲೇ ಇದ್ನಲ್ಲ, ಅಲ್ಲೇ ಊಟ ಮಾಡ್ಕೊಂಡಿದ್ನಲ್ಲ. ಸೊ ಅಲ್ಲೇ ನನ್ನ ಕೈ ಮುಗ್ದಿದ್ದೆ. ನನಗೆ ಆಸೆ ಅಂದ್ರೆ ಏನು ಗೊತ್ತಾ, ಟೊಯೋಟೋದಲ್ಲ ಬ್ಯಾಡ್ಜ್ ಹಾಕೊಂಡು ಬರ್ತಿದ್ರು, ಅಂದರೆ ಟ್ಯಾಗ್ ID ಕಾರ್ಡ್ ಎಷ್ಟು ನಂಬ್ತೀರಾ ಕೋತಿ ಆಂಜನೇಯನ ನೀವು? ನಾನು ಈಗಲೂ ಇಲ್ಲ, ಅಲ್ಲಿ ಸ್ವಲ್ಪ ಪವರ್ ಇದೆ.
ಬ್ಯಾಂಗ್ಳೂರಿಗೆ ಬಂದ ತಕ್ಷಣ ಕೋತಿ ಆಂಜನೇಯನೇ ನಿಮ್ಗೆ ದರ್ಶನ ಸಿಕ್ಕಿದ್ದು. ರಚಿತಾರಾಮ್ ಅವರೆಲ್ಲ ಬರ್ತಾರೆ ಅಲ್ಲಿ, ಅವ್ರು ಇಲ್ಲಿ ಹಿಂಗೆ ಹೋದ್ರೆ ವಿಸಿಟ್ ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಕಸಿನ್ಸ್ ಎಲ್ಲ ಅವ್ರು ಜಾಸ್ತಿ ಪೂಜೆ ಮಾಡ್ತಾ ಇದ್ರು ಅವ್ರು ಬಂದಾಗೆಲ್ಲ. ಫುಲ್ ಗಾಡ್ ಫಾದರೇ ಕೋತಿ ಆಂಜನೇಯ. ಇಲ್ಲ ಅದು ನಿಮ್ಗೆ ಗೊತ್ತಲ್ಲ, ನಮ್ಮದು ದೈವ ಊರು. ನಾನು ಆಗಲೇ ಒಂದು ಕಡೆ ಹೋಗೋಣ ಬನ್ನಿ ಅಂದೆ, ನೀವು ಎಲ್ಲಿ ಏನು ಕೇಳಿದಾಗ ದಾರಿಲಿ ಮಾತಾಡೋಣ ಅಂದೆ. ದಾರಿಲಿ ಬರ್ತಾ ನೀವು ನಿಮ್ಮ ಗಾಡ್ ಫಾದರ್ ಬಗ್ಗೆ ಮಾತಾಡ್ತಾ ಬಂದ್ರಿ, ಹೌದು, ಕೋತಿ ಆಂಜನೇಯನ ಬಗ್ಗೆ ಮಾತಾಡ್ತಾ ಬಂದ್ರಿ. ನಾವೀಗ ಎಲ್ಲಿಗೆ ಬರ್ತಾ ಇದೀವಿ ಗೊತ್ತಾ? ಪ್ಲೇಸ್ ಚೇಂಜ್ ಮಾಡಿದ್ದಾರೆ, ಬಟ್ ಅದೇ ಪ್ಲೇಸ್ ಅನ್ಕೋತೀನಿ. ಹೌದು, ನಿಮ್ಮ ಗಾಡ್ ಫಾದರ್ ಹತ್ರನೇ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದೀವಿ. ಥ್ಯಾಂಕ್ ಯು. ನಾವು ತಿಳ್ಕೊಂಡಿದ್ವಿ ಕೋತಿ ಆಂಜನೇಯ ನಿಮ್ಗೆ ಎಷ್ಟು ಮುಖ್ಯ ಅಂತ. ಅದಕ್ಕೋಸ್ಕರ ನಿಮ್ಮ ಉಳಿದ ಕಷ್ಟ ಸುಖನೆಲ್ಲ ಕೋತಿ ಆಂಜನೇಯ ಸನ್ನಿಧಿಲೇ. ಅಲ್ಲೇ ಇದೆ. ಹಾಂ ಹೋಯ್ತು ಪಾಸ್ ಆಯ್ತು ಯೂ ಟರ್ನ್ ಮಾಡ್ಕೊಂಡು ಬರೋಣ. ಇಲ್ಲ ಅಲ್ಲೇ ಇದೆ. ಓಕೆ. ಮುಂದಿನ ಮಾತುಕತೆನ ನಿಮ್ಮ ಗಾಡ್ ಫಾದರ್ ಸನ್ನಿಧಿಲೇ ಮುಂದುವರ್ಸೋಣ. ಓಕೆ, ಅನ್ಎಕ್ಸ್ಪೆಕ್ಟೆಡ್ ಪ್ಲೇಸ್ ಕರ್ಕೊಂಡು ಬಂದಿದ್ದೀರಾ. ಥ್ಯಾಂಕ್ ಯು ಸೊ ಮಚ್. ವಜ್ರಕಾಯ ಮಹಾವೀರ ವಿಕ್ರಮ ಮಾರುತಿ ನಂದನ ಹನುಮ ಶೋಕ ನಿವಾರಣ ಭೂತನಾಯಕ ಅಸುರ ನಿಕಂದನ ಕನುಮ. ಅಂಜನಿ ಪುತ್ರ ಪವನ ಸುತ ನಾಮ ಶಂಕರ ಸುವನ ಕೇಸರಿ ನಂದನ ರಾಮದೂತ ತುಲಿತ ಬಲಧಾಮ ಮಹಾವೀರ ವಿಕ್ರಮ ಹನುಮ. రామ బంటువై వెలిగిన దేవా అమ్మ చెరువులో వెలసిన దేవా విజయ మార్గమున కిరటం నీవా. అంజని పుత్ర పవన సుత నామ శంకర సువన కేసరి నందన రామదూత తులిత బలధామ మహావీర విక్రమ హనుమా. ಓಕೆ, ಫೈನಲಿ ಕೋತಿ ಆಂಜನೇಯ ಸ್ವಾಮಿ ದೇವಸ್ಥಾನ ಸನ್ನಿಧಿಗೆ ಬಂದ್ವಿ. ನಿಮ್ಮ ಜಾಗ, ನಿಮ್ಮ ಗಾಡ್ ಫಾದರ್, ನಮಗೂ ಗಾಡ್ ಫಾದರೇ, ಬಟ್ ನೀವು ಇಲ್ಲಿ ಬೆಳೆದಂಥ ಜಾಗ. ಬರ್ತಾ ನಾನು ನೋಡಿದೆ ಜಾಸ್ತಿ ವೆಹಿಕಲ್ಗಳು ಆಲ್ಮೋಸ್ಟ್ ಇಲ್ಲಿ ನಿಂತಿರುತ್ತೆ. ಏನು ಇಲ್ಲಿ ವಿಶೇಷತೆ? ಇಲ್ಲ, ಆ್ಯಕ್ಚುಲಿ ಎಲ್ಲ ವೆಹಿಕಲ್ ನಿಲ್ಲುತ್ತೆ, ಅದರಲ್ಲಿ ಲಾರಿ ಜಾಸ್ತಿ ನಿಲ್ಲಿಸ್ತಾರೆ. ಅದಕ್ಕೊಂದು ಹಿಸ್ಟ್ರಿ ಇದೆ. ಒಂದ್ಸರಿ ಪೂಜೆ ಮುಗಿಸ್ಕೊಂಡು ಬಂದು ನಾನು ಹೇಳ್ತೀನಿ, ಬನ್ನಿ ಮನೆ ಹೇಳ್ತೀನಿ. ಓಕೆ ರವಿ, ಒಳ್ಳೆ ದೇವರ ದರ್ಶನ ಆಯಿತು. ನೀವು ಇಲ್ಲಿ ಬ್ಯಾಂಗ್ಳೂರು ಬಂದ ಮೇಲೆ ಇಲ್ಲಿ ಬೆಳೆದವರು, ಇಲ್ಲಿ ವಿಶೇಷತೆಗಳು ನಿಮಗೆ ತುಂಬ ಚೆನ್ನಾಗಿ ಬಾಕಿಯವ್ರಿಗಿಂತ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಅಂತೇಳಿ ಇಲ್ಲಿ ವಿಶೇಷತೆ ಸ್ವಲ್ಪ ನೀವು ತಿಳಿಸ್ಕೊಡ್ಬೋದಾ? ಅಂದರೆ ನನಗೆ ಬೇರೆಯವ್ರು ಹೇಳಿದ್ದು ನಾನು ಹೇಳ್ಬೋದು. ನಾನು ಸ್ಟೇ ಆಗಿದ್ದು ರೂಮ್ ತೋರಿಸ್ತೀನಿ ಬನ್ನಿ. ಎಷ್ಟು ವರ್ಷದಿಂದ ಇದು? 2009ರಿಂದ 2012 ತನಕ ಇಲ್ಲೇ ಇದ್ದೆ ನಾನು. ಇಲ್ಲೇ ಇದ್ರಿ, ದೇವ್ರ ಮಣ್ಣಲ್ಲಿ ಇದ್ದಂಗೆ ಇದ್ರಿ. ಹೌದು, ಅದಕ್ಕೆ ಸ್ವಲ್ಪ ನೀವು ಪವರ್ಫುಲ್ ಆಗಿದ್ರಿ. ಹಾಗೇನಿಲ್ಲಪ್ಪ. ಆಮೇಲೆ ಇಲ್ಲಿ ಇಷ್ಟು ಕೇಳಿದ್ರಲ್ಲ, ಆ್ಯಕ್ಚುಲಿ ಈ ಜಾಗ ಬಂದುಬಿಟ್ಟು ಅವ್ರದ್ದು ಸಂಪತ್ ಅನ್ನೋರ ಹೆಸರಲ್ಲಿ ಇತ್ತಂತೆ ಈ ಜಾಗ. ಅವರೊಬ್ಬರು ಇದು ಫಾರ್ಮರ್, ಅಂದರೆ ಕೃಷಿ ಎಲ್ಲ ಮಾಡ್ತಿದ್ರು, ರಾಗಿ ಅವೆಲ್ಲ ಮಾಡ್ತಿದ್ರು. ಮಂಗಗಳ ಕಾಟದಿಂದ ತುಂಬ ಅಂದರೆ ಬೇಸತ್ತು ಹೋಗಿದ್ರು. ಹೆವಿ ಮಂಗಗಳು ಬರೋದು ಅಂದರೆ ಮ್ಯಾಕ್ಸಿಮಮ್ ಅಂದರೆ 50-60 ಈ ಥರ. ಒಂದಿನ ಏನು ಮಾಡ್ಬಿಟ್ಟು ಬೇಜರಲ್ಲಿ ಅದಕ್ಕೆ ವಿಷ ಹಾಕ್ಬಿಟ್ಟು ಸಾಯಿಸ್ಬಿಟ್ರಂತೆ. ಯಾರು ಸಂಪತ್ತವ್ರೆ ಹಾಕಿದ ಅಥವಾ ಊರಿನವ್ರು? ಅಲ್ಲ, ಅವ್ರದ್ದು ಇದು ಫುಲ್ ಅವ್ರದ್ದೇ ಇದ್ದಿದ್ದಾರೆ. ಈಗೂ ಟ್ರಸ್ಟಲ್ಲಿ ಇದ್ದಾರೆ, ಈಗ ತಿರೋಗಿದ್ದಾರೆ, ಟ್ರಸ್ಟಲ್ಲಿ ಇದ್ದರು. ಆಮೇಲೆ ಇಲ್ಲಿ ಲಾರಿಗಳಿಗೆ ತುಂಬ ಆಕ್ಸಿಡೆಂಟ್, ಅಂದರೆ ಮಂಗಗಳು ಹೋಗಿ ಬಿದ್ದು ಸತ್ತೋಗೋದು ಈ ಥರ ಎಲ್ಲ ಆಗ್ತಿತ್ತು. ಕೊನೆಗೆ ಏನು ಮಾಡಿದ್ರು, ಇದನ್ನು ಮಂಗಗಳದ್ದು ಶವ ಎಲ್ಲ ತಗೊಬಂದ್ಬಿಟ್ಟು ಇಲ್ಲಿ ಸಮಾಧಿ ಮಾಡಿದ್ರು. ಸಮಾಧಿ ಮಾಡಿಬಿಟ್ಟು ಅವ್ರಿಗೇನೋ ಗಿಲ್ಟ್ ಫೀಲ್ ಆಗಿಯೋ ಕನಸು ಬಿದ್ದ ನಂಗೆ ಗೊತ್ತಿಲ್ಲ, ಬಟ್ ಕೆಲವರು ಹೇಳ್ತಾರೆ ಕನಸು ಬಿದ್ದಿತ್ತು ಅಂತ. ಕನಸು ಬಿದ್ದಲ್ಲಿ ಆಂಜನೇಯಂದು ಸಮಾಧಿ ಕಟ್ಟಬೇಕು ಅಂತ ಹೇಳಿದ್ದು ಅಂತ ನನಗೆ ಹೇಳಿದ್ದು, ಬಟ್ ಒಬ್ಬೊಬ್ಬರು ಒಂಥರ ಹೇಳ್ತಾರೆ. ಬಟ್ ಅವರು ಇದು ಬೇಜಾರಲ್ಲಿ ಬಂದು ಅದಕ್ಕೆ ಸಮಾಧಿ ಕಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ದೀಪ ಇಟ್ಬಿಟ್ಟು ಈ ಥರ ಮಾಡ್ತಿದ್ರು. ಕೊನೆಗೆ ಇವ್ರಿಗೆ ಪ್ರೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತಂದರೆ ಅದೇ ಬೆಳೀತಾ ಹೋಗಿ ಬರೋರೆಲ್ಲ ಆ ಜಾಗ ಬರಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಅವ್ರಿಗೆ ಕಷ್ಟ ಬಂತಂತೆ, ತುಂಬ ಕಷ್ಟ ಬಂತಂತೆ. ತುಂಬ ಕಷ್ಟ ಬಂತಂತೆ ಅವ್ರಿಗೆ. ಕಷ್ಟ ಅಂದರೆ ಮೇ ಬಿ ಆಂಜನೇಯಂದು ಪವರ್ಫುಲ್ಲು, ಅದು ಪವರ್ ಏನೋ ಗೊತ್ತಿಲ್ಲ. ಕಷ್ಟ ಬಂದಮೇಲೆ ಇವರು ಏನು ಮಾಡಬೇಕು ನಾನು ಅಂತ ಯಾರ ಹತ್ರ ಕೇಳಿದ್ರಂತೆ, ಜ್ಯೋತಿಷದ್ರೆ ಅಂತ. ಆಮೇಲೆ ದೇವಸ್ಥಾನನ ದುಪ್ಪಟ್ಟು ಮಾಡಬೇಕು ಈ ಥರ ಎಲ್ಲ ಮಾಡ್ಕೊಂಡು ಹೋದರು. ಹಂಗೆ ಮಾಡ್ತಾ ಅವ್ರದ್ದು ಬಿಸ್ನೆಸ್ಸೂ ಕ್ಲಿಕ್ ಆಗ್ತಾ ಹೋಗ್ತು. ಅಂದರೆ ಅವ್ರ ಹತ್ರ ಲಾರಿ ಇತ್ತಲ್ಲ, ಲಾರಿ 1, 2 ಈ ಥರ 10, 15 ಈ ಥರ ಆಗ್ತಾ ಹೋಗ್ತು. ಸೊ ಹಿಂಗೆ ಈಗ ಸದ್ಯಕ್ಕೆ ಇದು ಬಿಲ್ಡ್ ಆಗ್ತಿದೆ ತುಂಬ ದೊಡ್ಡದಾಗಿ. ಈಗ ಮೊದಲಿದ್ದ ರೂಪರೇಷೆ ಕಂಪ್ಲೀಟಾಗಿ ಚೇಂಜ್ ಆಗ್ತಿದೆ ನೋಡಿ. ಹೌದು, ಕೋತಿ ಆಂಜನೇಯ ದೇವಸ್ಥಾನದ್ದು
ಈಗ ಮುಂಚೆ ಬಂದವರಿಗೆ ಈಗ ಸ್ವಲ್ಪ ಅದರದ್ದು ಗುರುತು ಸಿಗೋದು ಸ್ವಲ್ಪ ಕಷ್ಟ. ಇಲ್ಲ, ಯಾರಿಗೂ ಸಿಗಲ್ಲ. ಡಬಲ್ ರೋಡ್ ಆಗಿದೆಲ್ಲ, ಅದಕ್ಕೆ ಯಾರಿಗೂ ಸಿಗಲ್ಲ. ಓಕೆ ರವಿ, ಇದಕ್ಕೆ ಇನ್ನೊಂದು ಹೆಸರಿದೆ ಅಂತ, ಪಾಸ್ಪೋರ್ಟ್ ಆಂಜನೇಯ ಅಂತ ಹೇಳಿ ಕರೀತಾರೆ. ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ? ಅಂದ್ರೆ ಅವ್ರದ್ದು ಫ್ಯಾಮಿಲಿಯಲ್ಲಿ, ಆಮೇಲೆ ಅವ್ರ ಫ್ರೆಂಡ್ಸ್ ಎಲ್ಲ ಪಾಸ್ಪೋರ್ಟ್ಗಳನ್ನ ಬಂದು ಇಲ್ಲಿ ಪೂಜೆ ಮಾಡಿಬಿಟ್ಟು, ಅಂದ್ರೆ ಹರಕೆ ಬೇಡ್ಕೊಳ್ಳೋದು. ಅಬ್ರಾಡಲ್ಲಿ ಹೋಗ್ಬಿಟ್ಟು ಈ ಥರ ವರ್ಕ್ ಆಗಲಿ, ಈ ಥರ ಎಕ್ಸಾಮ್ ಪಾಸ್ ಆಗಲಿ ಅಂತ ಹೇಳಿದ್ರೆ ಪಾಸ್ಪೋರ್ಟ್ನ ತಗೊಬಂದು ಇಲ್ಲಿ ಇಟ್ಟರೆ ಸಕ್ಸಸ್ ಆಗ್ತಿತ್ತಂತೆ. ಅದಕ್ಕೆ ಪಾಸ್ಪೋರ್ಟ್ ಜನ ಇಟ್ಟಿರೋದು. ಆ್ಯಕ್ಚುಲಿ ಕೋತಿ ಆಂಜನೇಯ ಅಂತ ಹೆಸರಿರೋದು. ಅಲ್ಲಿ ಕೋತಿ ಆಂಜನೇಯ ಅಂತ ಹಾಕಿದ್ರೆ ನಿಮ್ಗೆ ಬರುತ್ತೆ ವಿಷಯಗಳು. ಅದೇ ನಾನು ಈಗ ತಿಳಿದುಪಟ್ಟಿದ ಪ್ರಕಾರ ಪಾಸ್ಪೋರ್ಟ್ ವಿಷಯದಲ್ಲಿ 100% ರಿಸಲ್ಟ್ ಇದೆ. ಹೌದೌದು. ನೋಡಿ ವೀಕ್ಷಕರೇ, ಯಾರಾದ್ರೂ ಪಾಸ್ಪೋರ್ಟ್ ವಿಷಯದಲ್ಲಿ ಈ ದೇವಸ್ಥಾನಕ್ಕೆ ಬಂದು ಬೇಡ್ಕೊಂಡ್ರೆ 100% ರಿಸಲ್ಟ್ ಇದೆ. ಬನ್ನಿ ದೇವಸ್ಥಾನಕ್ಕೆ, ಇಲ್ಲೇ ಒಮ್ಮೆ ವಿಸಿಟ್ ಕೊಡಿ. ಅನ್ನದಾನ ಇಲ್ಲೇ ಆಗ್ತಿತ್ತು. ಇಲ್ಲಿ ಇದು ಇದೆ, ದೊಡ್ಡದು ಕಿಚನ್ ಇದೆ. ಇಲ್ಲಿ ಶನಿವಾರ ಅನ್ನದಾನ ಆಗ್ತದೆ. ಆ ಕಡೆ ಫುಲ್ ಫಾರೆಸ್ಟ್ ಜಾಗ ಅದು. ಓಕೆ, ತುಂಬ ಒಳ್ಳೆ ಜಾಗದಲ್ಲಿ ಬೆಳೆದಿದ್ದೀರಾ. ಬೆಂಗಳೂರಿಗೆ ಬಂದು ನಿಮಗೆ ಫಸ್ಟಿಗೆ ನಿಮಗೆ ಒಂದು ಒಳ್ಳೆ ಜಾಗನೇ ಸಿಕ್ಕಿದೆ. ದೇವಸ್ಥಾನ ಒಂದು ಪುಣ್ಯ ಮಾಡಿದಿರಿ ಅಂತಾನೆ ಹೇಳ್ಬೋದು. ಈ ಜಾಗಕ್ಕೆ ನಿಮ್ಮಿಂದ ಲಾಸ್ಟ್ ಟೈಮ್ ಒಂದ್ಸಲ ಬಂದಿದ್ವಿ ನಾವು. ಹೌದೌದು. ಅದೇ ರೀತಿ ಇವತ್ತು ನಾವು ನಿಮ್ಮನ್ನ ಕರ್ಕೊಂಡ್ ಬಂದಿದ್ದೀವಿ. ನೀವು ಬೆಂಗಳೂರಿಗೆ ಬಂದು ಎಲ್ಲಿಂದ ನಿಮ್ಮ ಜೀವನ ಆರಂಭ ಮಾಡಿದಿರಿ, ಆ ಜಾಗಕ್ಕೆ ಬಂದಾಯ್ತು. ಅಲ್ಲಿ ವಿಶೇಷಗಳು ತಿಳ್ಕೊಂಡಾಯ್ತು. ಈಗ ನಿಮ್ಮ ನೆಕ್ಸ್ಟ್ ಜೀವನ ಯಾವ ತರ ನಡೀತಾ ಇದೆ? ಟ್ಯಾಟೂ ಶಾಪ್, ನಿಮ್ಮ ಚಿತ್ರ ಕಲಾವಿದನ, ಹವ್ಯಾಸಿ ಚಿತ್ರ ಕಲಾವಿದನ ಚಿತ್ರಕಥೆ, ಸಿನಿಮಾ, ಕಿರುತೆರೆ, ಇದ್ರ ಬಗ್ಗೆ ಎಲ್ಲ ಮಾತಾಡ್ಬೇಕು. ಹೋಗಿ ನಿಮ್ ಟ್ಯಾಟೂ ಶಾಪ್ ಅಲ್ಲೇ ಕೂತ್ಕೊಂಡು ಮಾತಾಡೋಣ. ಇದು ನನ್ನ ಗ್ಯಾಲರಿ, ಸಾಲಿಯನ್ ಗ್ಯಾಲರಿ. ಅಂದ್ರೆ ಇದರಲ್ಲಿ ನಾನು ಮಾಡಿರೋ ಸ್ಕೆಚ್ಗಳಿದಾವೆ, ಪೆನ್ಸಿಲ್ ಸ್ಕೆಚ್ಗಳು, ವಾಟರ್ ಕಲರು. ಜಾಸ್ತಿ ಅಂದ್ರೆ ನನ್ನ ಪ್ರಕಾರ ಒಂದು 500 ಮೇಲೆ ನಾನು ಸ್ಕೆಚ್ ಮಾಡಿದೀನಿ. ಅಂದ್ರೆ ಕೈಯಲ್ಲೇ ಮಾಡಿದೀನಿ. ಈಗ ನೋಡಕ್ ಹೋದ್ರೆ ತುಂಬಾ ಅಪ್ಲಿಕೇಶನ್ಸ್ಗಳು ಬಂದಿದಾವೆ. ಎಲ್ಲ ಪೋರ್ಟ್ರೇಟ್ಸ್ ಪ್ರಿಂಟ್ ತೆಗಿತಾರೆ. ಬಟ್ ನಾನು ಬೈ ಹ್ಯಾಂಡ್ ಮೇಡ್ ಮಾಡಿದ್ದು. ತುಂಬಾ ಆರ್ಡರ್ಸ್ಗಳು ಬರ್ತಾ ಇದೆ. ಸೊ ಇದ್ರ ಜೊತೆಗೆ ನಾನು ಟ್ಯಾಟೂ ಕಲಿಬೇಕು ಅಂತ ಆಸೆ ಬಂತು. ಆಮೇಲೆ ಟ್ಯಾಟೂ ಟ್ರೈನಿಂಗ್ ತಗೊಂಡು ಅದನ್ನ ಜೊತೆಗೆ ಮಾಡ್ತಾ ಇದ್ದೀನಿ. ಅದು ಒಂದು 600 ಮೇಲೆ ಟ್ಯಾಟೂ ಹಾಕಿದ್ದೀನಿ, ಸಣ್ಣ ಪುಟ್ಟದೆಲ್ಲ ಸೇರಿ. ಆಮೇಲೆ ಇಲ್ಲಿ ತುಂಬಾ ಜನ ನಮ್ಮ ಸೀರಿಯಲ್ ಆರ್ಟಿಸ್ಟ್ಗಳು, ಸಿನಿಮಾ ಆರ್ಟಿಸ್ಟ್ಗಳು ಬಂದಿದ್ದಾರೆ. ಕೆಲವು ಪೋರ್ಟ್ರೇಟ್ ಮಾಡ್ಕೊಂಡೋಗಿ, ಅಂದ್ರೆ ಪೇಮೆಂಟ್ಗೆ ಮಾಡ್ಕೊಟ್ಟಿದ್ದೀನಿ. ಆಮೇಲೆ ಟ್ಯಾಟೂನು ಮಾಡ್ಕೊಟ್ಟಿದ್ದೀನಿ ತುಂಬಾ ಜನರಿಗೆ. ಶಾಪಲ್ಲೇ ನೋಡೋ ಸುಮಾರು ಜನ ಆರ್ಟಿಸ್ಟ್ಗಳದ್ದಿದೆ, ನೋಡಿದ್ರೆ ಗೊತ್ತಾಗುತ್ತೆ. ಯಾರಿಗಾದ್ರೂ ಒಂದ್ಸಲ ಬಂದ್ರೆ ಇಲ್ಲಿ ನಮ್ದು ಒಂದು ಸ್ಕೆಚ್ ಇರಬೇಕು ಅಂತ ಅನ್ಸುತ್ತೆ. ಅಷ್ಟು ಚೆನ್ನಾಗಿ ಮಾಡಿದೀರಾ. ಥ್ಯಾಂಕ್ ಯು. ಸೀರಿಯಲ್ ಆರ್ಟಿಸ್ಟು, ಸಿನಿಮಾ ಆರ್ಟಿಸ್ಟ್ ಅಂತ ಹೇಳ್ತೀರಿ. ಇಲ್ಲಿ ಇರೋರಷ್ಟು ಜನ ಓಕೆ ಗೊತ್ತಾಗುತ್ತೆ. ಇನ್ನು ಇವ್ರನ್ನ ಬಿಟ್ಟು ಎಷ್ಟು ಜನಕ್ಕೆ ನೀವು ಮಾಡ್ಕೊಟ್ಟಿದ್ದೀರಾ? ಸೀರಿಯಲ್ ಆರ್ಟಿಸ್ಟು ನನಗೆ ನಿಮ್ಗೆ ಗೊತ್ತಿದ್ದಂಗೆ ಫಸ್ಟ್ ಅಗ್ನಿಸಾಕ್ಷಿ ಟೀಮ್ ಪರಿಚಯ ಆಗಿದ್ದು ನನಗೆ, ರಾಯೇಶ್ ಅವರು. ಸೊ ಅವ್ರದ್ದು ಮಾಡ್ಕೊಟ್ಟಿದ್ದೀನಿ, ಸಿದ್ದು ಮಾಡ್ಕೊಟ್ಟಿದ್ದೀನಿ, ವೈಷ್ಣವಿದು, ಚಂದ್ರಿಕಾಂದು. ನೀವು ನೋಡ್ಬೇಡಿ, ನಿಮ್ಗೆ ಮಾಡ್ಕೊಟ್ಟಿಲ್ಲ ಅಂತ. ಹೇಳಿ. ಆಮೇಲೆ ಕನ್ನಡತಿಯಲ್ಲಿ ಅವ್ರದ್ದು ಒಂದೆರಡು ಮಾಡ್ಕೊಟ್ಟಿದ್ದೀನಿ. ಆಮೇಲೆ ಸಿನಿಮಾ ಅಂತ ಬಂದಾಗ ಪೃಥ್ವಿಯಂಬರ್ದು ಮಾಡ್ಕೊಟ್ಟಿದ್ದೀನಿ, ಮಮತಾ ರಾವುತ್ ಇವರು. ನಾನು ಗೀತಾಂಜಲಿ ಸೀರಿಯಲ್ ಮಾಡ್ತಿದ್ದಾಗ ರಚಿತಾ ದಿನೇಶ್, ಶಿವಣ್ಣ ಅವ್ರದ್ದು ಮಾಡ್ಕೊಟ್ಟಿದ್ದೀನಿ. ಇವರು ಗೀತಾಂಜಲಿ ಸೀರಿಯಲ್ ಮಾಡ್ತಿದ್ರು, ಸೀನಿಯರ್ ಆರ್ಟಿಸ್ಟು. ಸಾಲುಮಾರ್ ತಿಮ್ಮಕ್ಕ ಒಂದು ಕಡೆ ಡಿವೋರ್ಸ್. ಇನ್ನೂ ಒಂದು ಕೇಳ್ಪಟ್ಟಿದ್ದೀನಿ, ನಿಮ್ಮ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಅಲ್ಲೆಲ್ಲ ನೋಡಿದ್ದೆ. ನಮ್ಮ ದೇವ್ರದ್ದೊಂದು ಸ್ಕೆಚ್ ಮಾಡಿದ್ರಿ. ಹೌದು, ಅಪ್ಪು ಸರ್ದು. ಅಪ್ಪು ಸರ್ ಸ್ಕೆಚ್ನ ನೀವು ಅವ್ರಿಗೆ ತಲುಪ್ಸಕ್ಕೆ ಆಯ್ತಾ? ನಾನು ಅದು ಮಾಡಿದ್ದು ನನ್ನ ಪ್ರಕಾರ 2013-14 ಗ್ಯಾಪಲ್ಲಿ ಮಾಡಿದ್ದು. ನಾನು ಕೊಟ್ಟಿದ್ದು ಅದನ್ನು ಎಷ್ಟು, ನನ್ನ ಪ್ರಕಾರ 17. ತದನಂತರ ಟೈಮಲ್ಲಿ ಒಂದು ಆಡಿಯೋ ಲಾಂಚ್ಗೆ ಒಬ್ಬರು ಫ್ರೆಂಡ್ ಕರ್ಕೊಂಡೋಗಿದ್ರು, ರವಿ ಮುರೂರು ಅವ್ರು ಕರ್ಕೊಂಡೋಗಿದ್ರು. ಅಲ್ಲಿ ನಾನು ಕೊಡ್ಲೇಬೇಕು ಅಂತ ಡಿಸೈಡ್ ಮಾಡಿದೆ. ಯಾಕಂದ್ರೆ 4 ವರ್ಷ ಹೌದು. ಅಂದ್ರೆ ನನ್ಗೆ ಗೊತ್ತು. ಮತ್ತೆ ಅಂದ್ರೆ ಅವ್ರು ಸಿಗೋದು ಅಪರೂಪ ಅಲ್ವಾ, ನಮ್ಗೆ ಅಷ್ಟೊಂದು ಕಾಂಟ್ಯಾಕ್ಟ್ ಇರ್ಲಿಲ್ಲ ಆಗ. ಮತ್ತೆ ಸಿಕ್ತು ಅಂತ ಹೋಗಿ ಹೆಂಗ ಜಂಜಾಟದಲ್ಲೂ ಕೊಟ್ಟು ಬಂದೆ. ಹೇಗೆ ಅನ್ಸ್ತು ಅಪ್ಪು ಸರ್ನ ಫಸ್ಟ್ ನೀವು ಮುಖಾಮುಖಿ ನೋಡಿ? ಆಕ್ಚುಲಿ ಅವರು ಮ್ಯಾನೇಜರ್ ಒಬ್ರು ಇದ್ರು. ಅವರು ಇವತ್ತು ಬೇಡ, ಸೋಮವಾರ ಬನ್ನಿ, ಮನೆಗೆ ಬನ್ನಿ ಡೈರೆಕ್ಟಾಗಿ ಅಂತಂದ್ರು. ನನಗೆ ಗೊತ್ತು, ಯಾಕಂದ್ರೆ ಅವರು ದೊಡ್ಡ ಸೆಲೆಬ್ರಿಟಿ. ಅವ್ರು ನಮ್ಗೆ ವೆಯ್ಟ್ ಮಾಡ್ತಾರೆ, ಇಲ್ಲ. ಸೊ ನಾನು ಅದಕ್ಕೆ ಇಲ್ಲ ಬೇಡ, ಇವತ್ತು ಹೆಂಗೂ ತಗೊಬಂದಿದ್ದೀನಿ. ಕ್ಯಾಬಲ್ಲಿ ತಗೊಂಡೋಗಿದ್ದು ನಾನು, ದೊಡ್ಡದಿತ್ತು ಅದು. ಹೋಗಿ ಕೊಟ್ಬಿಡೋಣ ಅಂತ ಅಪ್ಪು ಸರ್ ಅಲ್ಲಿ ದೂರದಲ್ಲಿ ನಿಂತು ಅವರು ಕರೆದ್ರು. ಆಮೇಲೆ ಕರೆದು ಏನೇನು ಅಂತ ನೋಡಿ ಹಿಂಗೆ ಕೊಟ್ಟೆ. ಹಿಂಗೆ
ಆಮೇಲೆ ನೋಡಿದ್ರು ತುಂಬ ಖುಷಿಪಟ್ಟರು. ನೀವೇ ಮಾಡಿದ್ದ ಅಂತ ಕೇಳಿದ್ರು. ಹ್ಞೂ ಸರ್ ನಾನೇ ಮಾಡಿದ್ದು ಅಂತ ಅಂದರೆ, ಹೌದಾ ಸರಿ ಒಂದು ನಿಮ್ಮ ಸಿಗ್ನೇಚರ್ ಹಾಕಿ ಅಂತ ಅಂದರು. ನನಗೆ ಒಂಥರ ಭಯ, ಅಯ್ಯಪ್ಪ ನಾನು ಆಟೋಗ್ರಾಫ್ ಆಗೋ ಥರ ಅಂತ. ಆಮೇಲೆ ಇಲ್ಲ ಸರ್ ನಾನು ಆಲ್ರೆಡಿ ಹಾಕಿದ್ದೀನಿ ಅಂತ ಅಂದೆ. ಆಮೇಲೆ ಅವರು ಸರಿ ನಾನು ಫೋಟೋ ಬೇಕು ಅಂತ ಅಂದಕ್ಕೆ ಫೋಟೋ ಕೊಟ್ಟು ನಾನು ಅವ್ರು ನೋಡಿ, ನನ್ನ ಫೋಟೋದಲ್ಲಿ ನೋಡಿ ಅವ್ರು ನನ್ನ ನೋಡ್ತಾ ಇದ್ದಾರೆ, ನಾನು ಕ್ಯಾಮ್ರಾ ನೋಡ್ತಾ ಇದ್ದೀನಿ ಖುಷಿಯಲ್ಲಿ. ಓಕೆ, ನಿಮ್ಮ ಹ್ಯಾಂಡ್ ಸ್ಕೆಚ್ ಬಗ್ಗೆ ಮಾಹಿತಿ ಕೊಟ್ರಿ. ಬಟ್ ನೋಡಿದವರಿಗೆಲ್ಲ ಇದೊಂಥರ ಈಗ ಅಪ್ಲಿಕೇಶನ್ಗಳು ಬಂದಿದೆ, ಹೌದು. ಅದರಿಂದ ಆಗಿದೆ ಅಂತ ಅನ್ಕೋಬೋದು. ಬಟ್ ನಿಜವಾಗ್ಲೂ ಹೇಳ್ತಾ ಇದ್ದೀವಿ ವೀಕ್ಷಕರೇ, ಇವರ ಹ್ಯಾಂಡ್ ಸ್ಕೆಚ್ ಇದು ತುಂಬ ಅದ್ಭುತವಾಗಿ ಹ್ಯಾಂಡ್ ಸ್ಕೆಚ್ ಮಾಡ್ತಾರೆ. ಇಂಟ್ರೆಸ್ಟೆಡ್ ಇದ್ದವರು ಇವ್ರನ್ನ ಒಂದ್ಸಲ ಕಾಂಟ್ಯಾಕ್ಟ್ ಮಾಡ್ಬೋದು. ಅದೇ ರೀತಿ ಒಬ್ಬ ಸೀರಿಯಲ್ಲು ಮತ್ತು ಮೂವಿ ಆರ್ಟಿಸ್ಟ್ ಆಗಿ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀರಿ. ಅದ್ರ ಬಗ್ಗೆ ನಿಮ್ಮ ಬಾಯಿಂದನೇ ಒಂದೆರಡು ಮಾತುಗಳನ್ನ ಕೇಳಬೇಕು ಅಂತ. ಆರ್ಟಿಸ್ಟ್ ಆಗಿಯಾ? ನನಗೆ ಇವಾಗಲೂ ನಾನು ಕನ್ಫ್ಯೂಸ್ ಆಗ್ತಿದ್ದೆ, ನಾನು ಆ್ಯಕ್ಟ್ರಾ ಅಂತ. ನಾನು ಒಂದ್ಸರಿ ಕೇಳ್ತೀನಿ, ಆ್ಯಕ್ಟಿಂಗ್ ಬರುತ್ತಾ? ಬಾಲಾಜಿ ಫೋಟೋ ಸ್ಟುಡಿಯೋ ಮೂವಿ ನೋಡಿದ್ರೆ ಹೇಳ್ತಾರೆ ಆ್ಯಕ್ಟ್ರ್ ಹೌದಾ? ಇಲ್ಲ, ನಿಜ, ನನಗೆ ಸೀರಿಯಸ್ ಹಂಗೆ ಅನಿಸುತ್ತೆ. ನಾನು ಬಂದಿದ್ದು 2014 ನನಗೆ ಫಸ್ಟ್ ಪರಿಚಯ ಆಗಿದ್ದು. ನಾನು ಬಣ್ಣದಲ್ಲಿದ್ದೆ ಆ್ಯಕ್ಟಿಂಗ್ ಕ್ಲಾಸ್. ಅಲ್ಲಿಂದ ನನಗೆ ರಾಜೇಶ್ ಅವರು ಪರಿಚಯ ಆದರು. ಅಲ್ಲಿಂದ ಅವ್ರದ್ದು ಡೈರೆಕ್ಷನಲ್ಲಿ ಆಮಂತ್ರಣ ಅಂತ ಒಂದು ಮಾಡಿದ್ವಿ. ನಿಮ್ಮ ಪ್ರೊಡ್ಯೂಸರ್? ನಾನೇ ಪ್ರೊಡಕ್ಷನ್ ಕಂಪ್ನಿಯಲ್ಲಿದ್ದಲ್ಲ. ಸೊ ಅಲ್ಲಿಂದ ಬಂದು ಸೀರಿಯಲ್ ಇಂಡಸ್ಟ್ರಿಗೆ ಬಂದಿದ್ದು. ನಾನು ಅಗ್ನಿಸಾಕ್ಷಿಯಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಬಂದು ಹೋಗಿದ್ದೆ, ಇಷ್ಟೇ ಪ್ಲ್ಯಾನ್. ಆವಾಗ ನಮ್ಮ ಭಾರಿ ಖುಷಿ, ಟಿ ವಿಯಲ್ಲಿ ಬಂದಿದ್ದೀನಿ ನಾನು. ಒಂದು ಊರಿಂದೆಲ್ಲ ಫೋನ್ ನನಗೆ, ಆ್ಯಡಲ್ಲಿ ಆವಾಗವ ಆಗ್ತಿದ್ರು. ಮುಂದೆ ನಾನು ಮತ್ತು ನಂದು ಒಬ್ಬಳು ಫಿಯಾನ್ಸಿ, ಆದರೆ ಯಾರೋ ಇತ್ತು, ಒಬ್ಬಳು ಇತ್ತು, ಫಿಯಾನ್ಸಿ ಅಲ್ಲ ಹೆಂಡ್ತಿನೇ ಅನಿಸುತ್ತೆ ಕ್ಯಾರೆಕ್ಟರ್. ಅಲ್ಲಿಂದ ಬಂದು ನಂದು ಜರ್ನಿ ಸ್ಟಾರ್ಟ್ ಆಗಿದೆ. ಆಮಂತ್ರಣ ನಾವಿಲ್ಲಿ ಇದು ಸ್ಕ್ರೀನಿಂಗ್ ಎಲ್ಲ ಮಾಡಿದ್ವಿ, ಖುಷಿಯಾಗಿತ್ತು ಆವಾಗ, ತುಂಬ ಎಂಜಾಯ್ ಮಾಡ್ತೀವಿ. ಅದೇ ಟೀಮ್ ಇವಾಗಲೂ ಇದೆ. ಅದಾದಮೇಲೆ ಸೀರಿಯಲ್ ಮಾಡಿದ್ದು ನಾನು ಗೀತಾಂಜಲಿ ಸುವರ್ಣದಲ್ಲಿ ಮಾಡಿದ್ದು. ಅದಾದ ಬಿಟ್ಟ ಮೇಲೆ ಪುಟ್ಮಲಿ ಅಂತ ಒಂದು ಮಾಡಿದೆ, ಸಣ್ಣ ಪುಟ್ಟ ಕ್ಯಾರೆಕ್ಟ್ರು. ಸೆಲಿಲಲ್ಲಿ 3 ಎಪಿಸೋಡ್ ಮಾಡಿದೆ. ಆಮೇಲೆ ಶಾಂತಂಬಾಪಂ 3 ಮಾಡಿದ್ದೀನಿ, 2 ಲೀಡಾಗಿ ಮಾಡಿದ್ದೀನಿ. ಆಮೇಲೆ ಯಾವುದು ಝಿಯಲ್ಲಿ ಬ್ರಹ್ಮಗಂಟು ಮಾಡಿದೆ, ಮಂಗಳಗೌರಿ ಮಾಡಿದೆ ಲಾಸ್ಟ್. ಎಷ್ಟು ಮಾಡಿದೆ ಶಾರ್ಟ್ ಫಿಲಮ್ಸ್ ಬಂದುಬಿಟ್ಟು ಆಮಂತ್ರಣ, ಆಮೇಲೆ ಗರ್ನಲ್ ಮಾಡಿದೆ, ಆಮೇಲೆ ಚಿಯರ್ಸ್ ಮಾಡಿದೆ. ಅದಾದಮೇಲೆ ನಮ್ಮದು ತದನಂತರ ದೊಡ್ಡ ಸಿನಿಮಾನೇ, ಬಟ್ ಅದು ಯೂಟ್ಯೂಬಲ್ಲಿ ರಿಲೀಸ್ ಮಾಡಿದ್ವಿ. ಅದಾದಮೇಲೆ ನಮಗೆಲ್ಲ ಯಾರು ಬೀಳ್ತಾರೆ ಚೆನ್ನಾಗಿ ವ್ಯೂಸ್ ಹೋಯಿತು. ನಿಶ್ಚಯನ ಅದೂ ಚೆನ್ನಾಗೋಯ್ತು. ಮೂವಿ ಬಂದುಬಿಟ್ಟು ಮತ್ತೆ ರಾಜು ಕನ್ನಡ ಮೀಡಿಯಮ್, ಅದರಲ್ಲೊಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದೀನಿ. ರೀಸೆಂಟಾಗಿ ಮಾಡಿದ್ದು ಬಾಲಾಜಿ ಫೋಟೋ ಸ್ಟುಡಿಯೋ ಮೇಜರ್ ನಮ್ಮದು ಮಾಡಿರೋದು ಸಿನಿಮಾ ಕ್ಯಾರೆಕ್ಟ್ರು. ಅದು ಬಿಟ್ಟರೆ ತಕ್ಸಾಫ್ ರಾಮಗಡ, ಅದೊಂದು 2 ಮೂವಿ ಒಂದೇ ದಿನ ರಿಲೀಸ್ ಆಗಿ, ತಕ್ಸಾಫ್ ರಾಮಗಡ ಮತ್ತು ಬಾಲಾಜಿ ಫೋಟೋ ಸ್ಟುಡಿಯೋ. ಹೌದು. ಓಕೆ, ಶ್ರೀ ಬಾಲಾಜಿ ಫೋಟೋ ಸ್ಟುಡಿಯೋದಲ್ಲಿ ನಾನು ಮಾಡಿದ್ದೀನಿ. ನಿಮ್ಮ ಆ್ಯಕ್ಟಿಂಗ್ ನೋಡಿದ್ದೀನಿ, ಜನ ತುಂಬ ಒಳ್ಳೆ ಒಪ್ಕೊಂಡಿದ್ದಾರೆ ನಿಮ್ಮನ್ನ. ಇದೇ ರೀತಿ ನಿಮ್ಮ ಸಿನಿಮಾ ಮತ್ತು ಕಿರುತೆರೆಯಲ್ಲಿ ಜರ್ನಿ ಸಕ್ಸಸ್ಫುಲ್ ಆಗಲಿ. ನಮ್ಮ ಕಡೆಯಿಂದ ನಿಮಗೆ ಬೆಸ್ಟ್ ವಿಶಸ್. ಥ್ಯಾಂಕ್ ಯು. ಓಕೆ, ಇಷ್ಟೊತ್ತು ನಿಮ್ಮ ಸ್ಕೆಚ್ ಬಗ್ಗೆ ಹೇಳಿದ್ರಿ, ಸ್ವಲ್ಪ ಉರಿತಾ ಇತ್ತು ಹೇಳಬೇಕಾದ್ರೆ. ಶೆಕೆ ಅಲ್ವಾ? ಅಗ್ನಿಸಾಕ್ಷಿ ಟೀಮ್ ಬಗ್ಗೆನೂ ಹೇಳಿದ್ರಿ, ಯಾರ್ಯಾರಿಗೆ ಸ್ಕೆಚ್ ಮಾಡಿಕೊಟ್ಟಿದ್ದೀನಿ ಅಂತಲೂ ಹೇಳಿದ್ರಿ. ಅವಾಗಲೂ ಸ್ವಲ್ಪ ಉರಿತಿತ್ತು, ಸೆಕೆ ಅಲ್ಲ ಉರಿತಿತ್ತು, ಅಗ್ನಿ ಅಲ್ವಾ? ಆದರೆ ನನಗೆ ಸ್ಕೆಚ್ ಬೇಡ. ಓಕೆ, ನೀವು ಈಗ ಸ್ಕೆಚ್ ಜೊತೆ ಇನ್ನೊಂದು ಆ್ಯಡ್ ಮಾಡಿದ್ದೀರಿ ಅಂತ ಗೊತ್ತು. ಹೌದು, ಟ್ಯಾಟೋ ಶಾಪ್ ಮಾಡಿದ್ದೀರಿ. ಹೌದು, ಟ್ಯಾಟೋನು ಹಾಕ್ತೀರಿ. ನಾನು ಇವತ್ತು ಇಂಟರ್ವ್ಯೂಗೆ ಬಂದಾಗಿದೆ, ಅದ್ರ ಜೊತೆ ನಂಗೊಂದು ಟ್ಯಾಟೋ ವ್ಯವಸ್ಥೆ ಮಾಡಿಕೊಡ್ಬೋದಾ? ಸರಿ. ಸ್ಕೆಚ್ ಕೊಟ್ಟರೆ ಅಲ್ಲೆಲ್ಲ ಬಿಟ್ಟು ಹೋಗ್ಬೋದು, ಇದು ಪರ್ಮನೆಂಟ್ ಆಗಿರುತ್ತೆ. ಪರ್ಮನೆಂಟ್ ಜೊತೆಲೇ ಇರುತ್ತೆ, ರವಿ ಸಾಲೆ ನೆನಪಿರುತ್ತೆ. ನಿಮ್ಮ ಟೀಮ್ ಎಲ್ಲ ಬಂದ್ಬಿಟ್ರೆ ಕಷ್ಟ ಆಮೇಲೆ. ಇಲ್ಲ ನಾನು ತೋರಿಸಲ್ಲ, ಮುಚ್ಚಿಟ್ಕೊಂಡಿರ್ತೀನಿ. ಯಾವ್ದಾದ್ರು ಫ್ರೀ ಇದು? ಫ್ರೀನಾ? ನಿಮ್ದು ಕಾಸ್ಟ್ ಎಲ್ಲ ಹೇಗೆ? ಪೂಜಾರಿ ಕಾಸ್ಟ್. ಓಕೆ, ನಾನು ಫ್ರಾಂಕ್ ಆಗಿ ಕೇಳ್ತಾ ಇದ್ದೀನಿ, ಯಾವ ತರ ನೀವು ಟ್ಯಾಟೋ? ಅಂದ್ರೆ ಡಿಸೈನ್ ಮೇಲೆ ಡಿಪೆಂಡ್ಸ್. ಕೆಲವೊಂದು ಸೈಜ್ ಮೇಲೆ, ಡಿಸೈನ್ ಮೇಲೆ, ಪರ್ ಇಂಚು 250, 300, 350 ಈ ತರ ಎಲ್ಲ ಹೋಗ್ತದೆ. ಈಗ ನನ್ಗೊಂದು ಡಿಸೈನ್ ಬೇಕು, ಓಂ ಜೊತೆ ತ್ರಿಶೂಲ, ಡಮರುಗು ಎಲ್ಲ ಬೇಕು ನನಗೆ. ಭಾರಿ ಲೆಂತ್ ಬೇಡ, ಒಂದು ಎಲ್ಲಿಂದ ಒಂದು ಇಷ್ಟು ಲೆಂತ್ ಒಳಗಡೆ ಡಿಸೈನ್ ಇದೆ. ಸಿಂಪಲ್ ಆಗಿಲ್ವಾ? ಸಿಂಪಲ್ ಆಗಿ. ಅದಕ್ಕೆ ಎಷ್ಟಾಗುತ್ತೆ? ಹೇಳ್ತೀನಿ. ಡಿಸ್ಕೌಂಟ್ ಎಷ್ಟು ಕೊಡ್ತೀರಾ ಎಲ್ಲ ಎಷ್ಟು ಇಂಚ್ ಹೇಳ್ಬಿಟ್ರೆ? ಇಂಚ್ ಒಂದು 6 ಇಂಚು. 6
ಇಂಚ್ 6 ಇಂಚಲ್ಲಿ ಬರಲ್ವ ಅನ್ಸುತ್ತಲ್ಲ ಇದು? ಬರುತ್ತೆ 1 2 3 ಒಂದು 4 ಹಾಕ್ಬೋದು. ನಿಮ್ಮ ಕೈ ದೊಡ್ಡದಿದಲ್ಲ, ಓಕೆ. 4 ಅಂದರೆ ಒಂದು 1800 1500 ಒಳಗಡೆ ಮಾಡ್ಬೋದು. ಸಿಂಪಲ್ ಆಗಿದೆ, ಸ್ವಲ್ಪ ಡಿಸೈನ್ ಕಾಂಪ್ಲಿಕೇಟ್ ಏನಿಲ್ಲ, ಓಕೆ ಮಾಡ್ಬೋದು. ನೀವು ಎಷ್ಟು ಕೊಡ್ತೀರಾ? ಕೊಡೋಣ. ನೀವಲ್ಲ ಈಗ ಇಂಟರ್ವ್ಯೂ ನಡೀತಾ ಇದೆ, ಟ್ಯಾಟು ಹಾಕ್ತಾನೆ ಇಂಟರ್ವ್ಯೂ ಮಾಡೋಣ. ಈ ಥರ ಎಲ್ಲೂ ಇಂಟರ್ವ್ಯೂ ನಡೆದಿಲ್ಲ. ನಮಗೆ ರಗಳೇ ಶೋ ಅಲ್ವಾ ಇದು? ಹೌದು. ಹೊಸ್ದಾಗಿ ಒಂದು ಟ್ಯಾಟು ಹಾಕ್ತಾ ಒಂದು ಇಂಟರ್ವ್ಯೂ ತಗೊಳ್ಳೋಣ. ಓಕೆ, ಈಗ ಟ್ಯಾಟು ಹಾಕ್ತೀನಿ ಅಂದರೆ ಅದೆಲ್ಲ ಓಕೆ. ಈಗ ಟ್ಯಾಟು ಹಾಕಬೇಕಾದ್ರೆ ಒಂದಷ್ಟು ಪ್ರೊಸೀಜರ್ ಇರ್ತವೆ. ಅದು ಏನೇನು ಪ್ರೊಸೀಜರ್ಸ್ ಇರುತ್ತೆ ಅದನ್ನೆಲ್ಲ ಸ್ವಲ್ಪ ನೀವು ಎಕ್ಸ್ಪ್ಲೈನ್ ಮಾಡಿದ್ರೆ ನಾನು ಟ್ಯಾಟು ಜಾಗಕ್ಕೆ ಹೋಗಿ ಕೂರಕ್ಕೆ ಸ್ವಲ್ಪ ಆರಾಮಾಗುತ್ತೆ. ಆ್ಯಕ್ಚುಲಿ ಕೆಲವೊಂದು ಇದೆ, 18+ ಹಾಕಬೇಕು. 18 ನಿಮಗೆ 18+ ಆಗಿದೆಲ್ಲ, ಅದಕ್ಕಿಂತ ಕಮ್ಮಿಯವ್ರು ಹಾಕ್ತಾರೆ. ನಾವೇನು ಮಾಡೋಕ್ಕಾಗಲ್ಲ. ಕೇಳ್ತೀನಿ, ಅಪ್ಪ ನನ್ನ ಪರ್ಮಿಷನ್ ತೊಗೊಂಡಿದ್ದೀರಾ ಅಂತ ತಗೊಳ್ತೀನಿ. ಆಮೇಲೆ ನಿಮ್ಮದು ಡಿಸೈನ್ ಏನಿದೆ ಅದನ್ನು ಒಂದು 2-3 ಸೈಜಲ್ಲಿ ನಾನು ಪ್ರಿಂಟ್ ತೊಗೋತೀನಿ. ಆಹಾ, ಟ್ಯಾಟು ಫಸ್ಟ್ ಟೈಮ್ ಟ್ಯಾಟು ಹಾಕ್ಸ್ತಿದ್ದೀನಿ. ಅದೆಲ್ಲ ತೆಗಿಬೇಕು. ರವಿ ಅವರೇ, ಇದನ್ನ ತೆಗಿಯಕ್ಕೆ ಎಷ್ಟೊತ್ತು ಬೇಕಾಗುತ್ತೆ? ನಿಮ್ಮದು ಕಾರ್ಡ್ ಗಟ್ಟಲೆ ಇದೆ, 10 ನಿಮಿಷ ಬೇಕು. ಓಕೆ, 10 ನಿಮಿಷ ನೋಡಿ. 10 ನಿಮಿಷ ಆದ್ಮೇಲೆ ಇದಿಷ್ಟು ಜಾಗದಲ್ಲಿ ರಿಮೂವ್ ಆಗುತ್ತೆ. ಇದೆಲ್ಲ ಹಾಕ್ಬೇಕಾ? ಆಪರೇಷನ್ ಮಾಡ್ತಾರೆ. ಸೇಮ್ ನಂಗೆ ಈಗ ಆಪರೇಷನ್ ಥಿಯೇಟ್ರಿಗೆ ಬಂದಂಗೆ ಆಗ್ತದೆ. ಏನಕ್ಕೆ ಹೋಗಿದ್ರಿ? ಕೈ ಮನೇಲಿ ಹೇಳಿ ಬಂದಿಲ್ಲ, ಕಳ್ಸ್ಕೊಡ್ತೀರಲ್ಲ ವಾಪಸ್? ಬರುತ್ತಲ್ಲ ವಾಪಸ್ ಕೂದಲು. ಇದು ಶುರು ಮಾಡಿ ಎಷ್ಟು ವರ್ಷ ಆಯ್ತು ಡಾಕ್ಟ್ರೆ? 4 ವರ್ಷ ಆಯ್ತು. 4 ವರ್ಷದಿಂದ ಮಾಡ್ತಿದ್ದೀರಿ. ಎಲ್ಲ ಕಲಿತಾನೆ ಇದೀವಿ ಜೀವನದಲ್ಲಿ. ಏನು ಸಮಯ ನೋಡಿ, ಇದೇನಕ್ಕೆ ಇಟ್ಕೊಳ್ಳಿ ಗಟ್ಟಿ. ಯಾವಾಗಲೇ ನೋವಾಗಲ್ಲ ಏನೂ ಆಗಲ್ಲ ಅಂತಿದ್ರೆ ಒಳ್ಳೆ ಬ್ಲಡ್ ತೆಗೆ ಕೊಡ್ತಾರಲ್ಲ, ಆ ಥರ ಇದೆ. ಫಸ್ಟ್ ಟೈಮ್ ಅಲ್ವಾ, ಭಯ ಆದ್ರೆ ಅಂತ. ಓಹೋ, ಮತ್ತೊಂದೇನೋ ಹಚ್ತಾ ಇದ್ದಾರೆ. ಓಕೆ, ಫಸ್ಟ್ ಸ್ಟೇಜ್ ಕಂಪ್ಲೀಟ್ ಆಯ್ತಾ? ಓಕೆ ನೋಡಿ, ಫಸ್ಟ್ ಸ್ಟೇಜ್ ಕಂಪ್ಲೀಟ್. ಫಸ್ಟ್ ಸ್ಟೇಜ್ ಆಗಿದೆ. ಸ್ವಲ್ಪ ಭಯ ಸ್ಟಾರ್ಟ್ ಆಗ್ತಿದೆ. ಏನಿದೆ ಇದು ನೀಡಲ್ದು ಟಿಪ್, ಅದು ಫೈರ್ ಅಲ್ಲ ಅಂತ. ಇದು ಸೂಜಿ ನೀಡಲ್. ಫೈರ್ ಅನ್ನೋದು ಇದರಲ್ಲಿ 5 ಇರುತ್ತೆ ಒಳಗಡೆ 5 ಸೂಜಿ ಇರುತ್ತೆ. ಅಲ್ಲ, ನೀವು ಈಗ ಹಾಕ್ಸ್ಕೋಬೇಕಾ ಬೇಡವಾ? ನನ್ನ ತುಂಬಾ ಸೂಜಿ ಅಂದ್ರೆ ಮೊದಲೇ ಭಯ. ಓಯ್ 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 ಅಯ್ಯೋ ಬಾ. ಇಷ್ಟುದ್ದ ಹೋಗಲ್ಲ ಅದು, ಇಷ್ಟುದ್ದ ಹೋದ್ರೆ ಇಲ್ಲಿ ಬರುತ್ತೆ. ಅಲ್ಲ, ಈ ಸೂಜಿನ ಹಾಕೋದು ಈಗ ನಂಗೆ ಫುಲ್ ಹೋಗಲ್ಲ ಅಣ್ಣ, ನೋವು ಆಗಲ್ಲ. ಇರುವೆ ಕಚ್ಚುತ್ತೆ ಗೊತ್ತಾ? ಅಲ್ಲ, ಬೇರೆ ಕಸ್ಟಮರಿಗೆ ಹೇಳ್ದಂಗೆ ಹೇಳ್ಬಿಡಿ. ಏನಾಗಲ್ಲ? ಏನೂ ಆಗಲ್ಲ. ಸೀರಿಯಸ್ಲಿ ಭಯ ನಂಗೆ. ಇದು ಕಾಯಿಲ್ ಈಗ ಸ್ಟಾರ್ಟ್ ಮಾಡ್ತಿದ್ರಿ? ಎಸ್. ಬೇಡ ಮಾಡಿ. ಅಲ್ಲ, ನಿಮ್ಗೆ ಬೇಡ ಅಂದ್ರೆ ಇಲ್ಲಿ ಮುಗಿಸ್ಬಿಡ. ಇದೇನಾಗಲ್ಲ, ಇರುತ್ತೆ 1-2 ದಿನ ಇರುತ್ತೆ. ಸ್ಕ್ರಾಚ್ ಆಯ್ತಲ್ಲ, ಅದು ಏನಾಗಲ್ಲ, ಹೋಗುತ್ತೆ. ಓಕೆ, ಅದೇ ಹೆಂಗೆ ಕಸ್ಟಮರ್ನೆಲ್ಲ ನೀವು ಮ್ಯಾನೇಜ್ ಮಾಡ್ತೀರಾ? ಸೌಂಡ್ ಸ್ಟಾರ್ಟ್ ಆಯ್ತು. ಮೆಲ್ಲ 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 ಮೆಲ್ಲ. ಸೌಂಡ್ಲೆಸ್ ಬೇಡ, ಹಂಗೆ ಅನಿಸ್ತಿದೆ. ಇದು ಕೊಟ್ಟಿದ್ದೀರಾ, ಸೌಂಡ್ ಬೇರೆ ಜೋರಿದೆ, ಸೂಜಿ ಇಷ್ಟುದಿದೆ. ನೋಡಿ ವೀಕ್ಷಕರೇ, ಶುರು ಆಗ್ತಾ ಇದೆ. ನಮಗೂ ಭಯ ಶುರು ಆಗ್ತಿದೆ. ಟ್ಯಾಟು ಶುರು ಮಾಡ್ಬೇಕಾದ್ರೆ ಮುಂಚೆ ಪ್ರೋಸೆಸ್ ಜಾಸ್ತಿ ಇದೆ. ಓಕೆ,
ಅಲ್ಲಿ ಕಲ್ತಿದ್ದು. ಶುರುನಾ? ಹಾಂ ಎಸ್. ಮಕ್ಕಳು ಸ್ವಲ್ಪ ಆಗ್ತಿದೆ. ಸ್ಟಾರ್ಟ್ ಮಾಡಿದಾಗ ಫಸ್ಟಿಗೆ ರಾಜೇಶ್ ಸುಕೃತ ಇಬ್ರು ಬೆವರು ಸುತ್ತಾ ಇದ್ರು. ನಾನೀಗ ಸ್ಟಾರ್ಟ್ ಮಾಡಿದೆ. ಕಂಪ್ಲೀಟ್ ಆಗ್ತಾ ಇದೆ. ಫಸ್ಟ್ ಲೈನ್ ಆಯ್ತು. ಸಾಲಿ ಅಂದ್ರೆ ಎಂತ ಮಾಡಿದಿರಿ? ಶೇಡಿಂಗ್ ಮಾಡ್ತೀವಿ. ಶೇಡಿಂಗ್ ಮಾಡ್ತೀರಿ. ಇದೆಲ್ಲ ಶೇಪ್ ಇದೆಲ್ಲ ಫಿಲ್ ಮಾಡಿ ಶೇಡಿಂಗ್ ಮಾಡಿದ್ರೆ ನೀಟಾಗಿ ಔಟ್ಪುಟ್ ಬರೋದು. ಇಲ್ಲ ಬರೀ ಲೈನ್ ಇರುತ್ತೆ. ಬಾಡಿ ಯಾಕೆ ಬೆಂಡ್ ಮಾಡಿ. ನೋಡಿ ವೀಕ್ಷಕರೇ ಯಾಕೆ ಬಂದಿದೆ. ವಾವ್, ಅವಾಗಿಂದ ಕೈ ಒಂದೇ ಆ್ಯಂಗಲ್ ಇಟ್ಟು ನೋವಾಗ್ತಿದೆ. ಓಕೆ, ನಿಜವಾಗ್ಲೂ ತುಂಬ ಇಷ್ಟ ಆಯಿತು ನಿಮಗೆ, ಸೀರಿಯಸ್ಲಿ ಹೇಳ್ತಾ ಇದ್ದೀನಿ. ನೋಡಿ, ನಿಮಗೂ ಇದು 100% ಇಷ್ಟ ಆಗುತ್ತೆ. ಇಷ್ಟೇ ಚೆನ್ನಾಗಿ ಇಷ್ಟೇ ಪರ್ಫೆಕ್ಷನಲ್ಲಿ ಟ್ಯಾಟೋ ಬೇಕು ಅಂದರೆ ನಮ್ಮ ರವಿ ಸಾಲಿಯನ್ನ ಕಾಂಟ್ಯಾಕ್ಟ್ ಮಾಡಿ. ರವಿ ಸಾಲಿಯನ್ನ ಹ್ಯಾಕ್ ಕಾಂಟ್ಯಾಕ್ಟ್ ಮಾಡೋದು ಅಂದರೆ ಕೆಳಗಡೆ ರವಿ ಸಾಲಿಯನ್ನು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ಸಾಲ್ಯಾನ್ ಟ್ಯಾಟೋ ಗ್ಯಾಲರಿ ಅಂತ ಅವ್ರ ಶಾಪ್ ಹೆಸರು. ದಯವಿಟ್ಟು ಒಂದ್ಸಲ ವಿಸಿಟ್ ಕೊಡಿ, 100% ನಿಮ್ಗೆ ಇಷ್ಟ ಆಗುತ್ತೆ. ಈ ಟ್ಯಾಟೋ ನೋಡಿದ್ರೇ ನಿಮಗೆ ಇಷ್ಟ ಆಗ್ತದೆ. ಇದು ಸಿಂಪಲ್ ಟ್ಯಾಟೋ ಆ್ಯಕ್ಚುಲಿ. ಇನ್ನೂ ಹಲವಾರು ಡಿಸೈನ್ ಇರೋಂಥ ಟ್ಯಾಟೋ ನಮ್ಮ ರವಿ ಸಾಲಿಯನ್ ಹಾಕ್ತಾರೆ. ಗುಡ್ ಲಕ್. ನಿಮ್ಗೆ ಹೇಗೆ ಅನಿಸ್ತು? ಇಷ್ಟೊತ್ತು ನಾವು ನಿಮ್ಮನ್ನ ಇಂಟರ್ವ್ಯೂ ಮಾಡಿದ್ವಿ, ಖುಷಿ ಆಯಿತು. ನನ್ನ ಚಿಕ್ಕ ಟ್ಯಾಲೆಂಟ್ನ ನನ್ನ ಸ್ಪ್ರೆಡ್ ಮಾಡ್ತಾ ಇದ್ದೀರಾ, ತುಂಬ ಖುಷಿ ಆಗುತ್ತೆ. ಅದೇ ಉದ್ದೇಶ. ಎಲ್ರಿಗೂ ಒಳ್ಳೇದಾಗಲಿ, ಟೀಮ್ಗೆ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್, ಎಲ್ಲರಿಗೂ ಬೆಸ್ಟ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ರವಿ ಅವರ ಸಂಚಿಕೆ. ನಿಮಗೆ 100% ಇಷ್ಟ ಆಗಿದೆ ಅನ್ಕೊತೀನಿ. ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಅಂತರಾಳದ ಮಾತು ಕೇಳದೆ ಗಾಯವೆಸಗಿದೆ ಗೆಳೆಯನೇ, ಸ್ನೇಹ ಸೌಧದ ಅಡಿಪಾಯಕ್ಕೆ ಕೊಡಲಿಟ್ಟೆಯ ಗೆಳೆಯನೇ, ಮನಸ್ಸೇತಕ್ಕೆ ಕಲ್ಲಾಗಿದೆ ಮರುಜೀವನೀಡೆಯ, ಮುನಿಸೇತಕ್ಕೆ ಈಗಾಗಿದೆ ಕಿರುಭಾವಯಿಲ್ಲೆಯ, ಉರಿದ ಕೆಂಡವು ಹೊಗೆಯಾಡದೆ ಉರಿ ಹೆಚ್ಚಿದೆ ಕಿಡಿಗೀರದೆ, ಅವಕಾಶವು ಉಚಿತವಾಗಿ ಇಲ್ಲದೆ ಕೈ ತಪ್ಪಿತು ನನಗೆ ದೊರಕದೆ.